ಹಾಲೆಲೂಯಾ. ಹಾಲೆಲೂಯಾ. ನಿಮ್ಮೆಲ್ಲರಿಗೆ ಯೇಸುವಿನ ಮಧುನಾಮದಲ್ಲಿ ಸ್ವಾಗತ ಮಾಡ್ತೇವೆ. ಈ ಮುಂಜಾನಿನ ರವಿವಾರ ಆರಾಧನೆಗೆ ನಿಮ್ಮೆಲ್ಲರಿಗೆ ಸ್ವಾಗತ ಮಾಡ್ತೇವೆ. ನಾವೆಲ್ಲರೂ ಮಕ್ಕಳ ಮುಚ್ಚುತ್ತಾ ಈ ಆರಾಧನೆಯನ್ನು ಪ್ರಾರ್ಥನೆಯೊಟ್ಟಿಗೆ ಪ್ರಾರಂಭಿಸೋಣ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಅಪ್ಪ ಯೇಸುವೇ, ನಿನಗೆ ಸ್ತೋತ್ರ. ಕರ್ತನೇ, ನಿನಗೆ ಸ್ತೋತ್ರ ಹೇಳ್ತೇವೆ. ನಿನ್ನ ಹಾಗೆ ಯಾರು ಇಲ್ಲ, ನಿನ್ನಂತೆ ಪ್ರೀತಿಸುವವರು ಯಾರು ಇಲ್ಲ ಅಪ್ಪ ತಂದೆ. ಅದಕ್ಕೆ ನಿನಗೆ ಸ್ತೋತ್ರ ಹೇಳ್ತೇವೆ. ನಿನ್ನ ಒಬ್ಬನೇ ಮಗನನ್ನು ಕಳಿಸಿ ನಿನ್ನ ಪ್ರೀತಿಯನ್ನು ವ್ಯಕ್ತ ಮಾಡಿದ್ದೆ, ಅದಕ್ಕೆ ನಿಮಗೆ ಸ್ತೋತ್ರ ಹೇಳ್ತೇವೆ. ಸ್ತೋತ್ರ 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 ಸ್ತೋತ್ರ. ಕರ್ತನೇ, ನಿನಗೆ ಸ್ತೋತ್ರ. ಕರ್ತನೇ, ಯೇಸುವನ್ನು ನೀನು ಕಳಿಸಿದ್ದಕ್ಕೆ ನಿನಗೆ ಸ್ತೋತ್ರ. ಯೇಸುವೇ, ನಿನ್ನ ಮರಣದ ಮೂಲಕ ನಮಗೆ ಪಾಪದ ಮೇಲೆ ಎಲ್ಲ ಶಾಪದ ಮೇಲೆ ಜಯವನ್ನು ಕೊಟ್ಟಿದ್ದ, ಅದಕ್ಕೆ ನಿನಗೆ ಸ್ತೋತ್ರ. ನಮ್ಮನ್ನು ಬಡವರಿಂದ ಶ್ರೀಮಂತರಾಗಿ ಮಾಡಿದ್ದೀನಿ, ನಿನಗೆ ಸ್ತೋತ್ರ. ನಮ್ಮನ್ನು ನೀತಿವಂತರಾಗಿ ಮಾಡಿದ, ಅದಕ್ಕೆ ನಿಮಗೆ ಸ್ತೋತ್ರ. ದೇವರೊಟ್ಟಿಗೆ ಸರಿ ಸಮಾನರಾಗಿ ನಿಲ್ಲುವ ಸಾಮರ್ಥ್ಯವನ್ನು ಕೊಟ್ಟಿದ್ದಕ್ಕೆ ಸ್ತೋತ್ರ ಹೇಳ್ತೇವೆ. ಮತ್ತೀಗ ನಮಗೆ ಪವಿತ್ರಾತ್ಮನನ್ನು ಕಳಿಸಿದ, ನಿಮಗೆ ಸ್ತೋತ್ರ. ಆ ಪವಿತ್ರಾತ್ಮನ ಯಾರು ನಮ್ಮ ಸಹಾಯಕನಾಗಿದ್ದಾನೆ, ಎಲ್ಲ ವಿಷಯಗಳೇ ನಮ್ಮನ್ನು ನಡೆಸ್ತಾ ಇದ್ದಾನೆ, ಅದಕ್ಕೆ ನಿಮಗೆ ಸ್ತೋತ್ರ ಹೇಳ್ತೇವೆ. ಅಪ್ಪ ತಂದೆ, ಯೇಸುವಿನ ಹೆಸರು ಮುಂದೆ ಬರ್ತೇವೆ. ಈ ಮುಂಚಾನಿನ ಆರಾಧನೆ ನನ್ನ ಹಸ್ತದಲ್ಲಿ ಒಪ್ಪಿಸ್ತೇನೆ. ಇವತ್ತು ನಾವು ಒಂದು ಸೇರಿ ಆರಾಧನೆ ಮಾಡುವಾಗ ನಾವು ನೋಡದಂತಹ ನಿನ್ನ ಪ್ರಸನ್ನತೆ ಮತ್ತು ನಿನ್ನ ಶಕ್ತಿಯ ತೋರ್ಸ್ಪಡುವಿಕೆಯನ್ನು ನಾವು ಕಣ್ಣರೆ ಕಾಣ್ತೀವಪ್ಪ ಇವತ್ತು. ಅದಕ್ಕೆ ನಿನಗೆ ಸ್ತೋತ್ರ ಹೇಳ್ತೇವೆ. ನಿನ್ನ ಕಾರ್ಯದ ವಿರುದ್ಧವಾಗಿರುವ ಎಲ್ಲ ಸೈತನ ಕಾರ್ಯಕ್ರಿಯೆಗಳನ್ನು ಯೇಸುವಿನ ಹೆಸರಿನಲ್ಲಿ ಬಂಧಿಸಿ ಲಯಪಡಿಸ್ತೇನೆ. ಇವತ್ತು ಈ ಸಭೆಯಲ್ಲಿ ತಂದೆಯ ಚಿತ್ತ ಮಾತ್ರ ನೆರವೇರ್ತದೆ ಮತ್ತು ಯೇಸುವೇ ಈ ಸಭೆಯ ಶಿರಸ್ಸನಾಗಿದ್ದಾನೆ. ಅಪ್ಪ, ಪವಿತ್ರಾತ್ಮ ನಮಗೆ ಕೊಟ್ಟಿದ್ದೀವಿ, ಸ್ತೋತ್ರ ಹೇಳ್ತದೆ. ಪವಿತ್ರಾತ್ಮನ ಪ್ರೇರಣೆಯೊಟ್ಟಿಗೆ ಮುಂದಿನ ಭಾಗದಲ್ಲಿ ನಡೆಸ್ತೀನಿ, ನಿನಗೆ ಸ್ತೋತ್ರ. ಈ ಸಭೆಯಲ್ಲಿ ಜನರು ಸೇರಿ ಬರ್ತಾರೆ, ಒತ್ತಾಯದಿಂದ ನಿನ್ನ ವಾಕ್ಯವನ್ನು ಕೇಳಿ ನನ್ನ ಆರಾಧನೆ ಮಾಡ್ತಿರೋದಕ್ಕೆ ಸ್ತೋತ್ರ ಹೇಳ್ತೇನೆ. ಎಲ್ಲ ಘನಮಾನ ಮಹಿಮೆ ನಿನಗೆ ಒಂದು ಸಲ್ಲಿಸ್ತೇವೆ. ಯೇಸುವಿನ ಹೆಸರಲ್ಲಿ ಪ್ರಾರ್ಥನೆ ಮಾಡ್ತೇವೆ, ಆಮೆನ್. ಹಾಲೆಲೂಯಾ. ಹಾಲೆಲೂಯಾ. ಈಗ ನಾವು ಕೆಲ ಹಾಡೋಣ. ನಾವೆಲ್ಲರೂ ಸೇರಿ ಚಪ್ಪಾಳೆ ತಟ್ಟಿ ನಮ್ಮ ಕರ್ತನಿಗೆ ಸ್ತೋತ್ರ ಮಾಡುತ್ತಾ ಈ ಹಾಡೋಣ ಪ್ರಿಯರೇ. ಮೊದಲನೇದಾಗಿ ಹಾಡುವೆವು, ಪಾಡುವೆವು, ಕ್ರಿಸ್ತ ಯೇಸುವನ್ನು ಕೊಂಡಾಡುವೆಪ್ಪ ಹಾಡನ್ನು ಹಾಡುತ್ತಾ ನಮ್ಮ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಹಾಡುವೆವು, ಪಾಡುವೆವು, ಕ್ರಿಸ್ತ ಯೇಸುವನ್ನೇ ಕೊಂಡಾಡುವೆವು. 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 ನಿತ್ಯ ದೇವ ಸತ್ಯ ದೇವ ಸ್ತುತಿಸುವೆವು, ಪೂರ್ಣ ಹೃದಯದಿ ನಾವು ಕೊಂಡಾಡುವೆವು. ನಿತ್ಯ ದೇವ ಸತ್ಯ ದೇವ ಸ್ತುತಿಸುವೆವು, ಪೂರ್ಣ ಹೃದಯದಿ ನಾವು ಕೊಂಡಾಡುವೆವು. ನಮ್ಮನ್ನು ಪ್ರೀತಿ ಮಾಡಿದೆ, ಯೇಸು ನಮಗಾಗಿ ಶ್ರಮೆ ತಾಳಿದೆ. ನಮ್ಮನ್ನು ಪ್ರೀತಿ ಮಾಡಿದೆ, ಯೇಸು ನಮಗಾಗಿ ಶ್ರಮೆ ತಾಳಿದೆ. ಹಾಡುವೆವು, ಪಾಡುವೆವು, ಕ್ರಿಸ್ತ ಯೇಸುವನ್ನೇ ಕೊಂಡಾಡುವೆವು. ಹಾಡುವೆವು, ಪಾಡುವೆವು,
ಹಾಡುವೆ ತಂದಾನ ತಂದಾನ ತದನ ತದಾನ ಅರೆ ತಂದಾನ ತದನ ತದಾನ ತಂದಾನ ತದನ ತದಾನ ಅರೆ ತಂದಾನ ತದನ ತದಾನ ಬಿಟ್ಟು ಬೇರೆ ಭಯಕ್ಕೆ ಏರಿತು ಒಬ್ಬರ ಲೋಕದಲ್ಲಿ ನಿನ್ನ ಬಿಟ್ಟರೆ ನನಗೆ ಯಾರು ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ನೀನೇ ನನ್ನ ಆಸೆಯ ನಿನ್ನ ಕಾತುಕೊಂಡೆ ನೀನೇ ನನ್ನ ಆಸೆಯ ನಿನ್ನ ಕಾತುಕೊಂಡೆ ಒಬ್ಬರ ಲೋಕದಲ್ಲಿ ನಿನ್ನ ಬಿಟ್ಟರೆ ನನಗೆ ಯಾರು ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಭಯಕ್ಕೆ ಏನಿತು ಒಬ್ಬರ ಲೋಕದಲ್ಲಿ ನಿನ್ನ ಬಿಟ್ಟರೆ ನನಗೆ ಯಾರು ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ನಿನ್ನೊಂದಿಗೆ ಎದ್ದೆದ್ದು ನಾ ಬಾಳುವೆ ನಿನ್ನೊಂದಿಗೆ ಎದ್ದೆದ್ದು ನಾ ಬಾಳುವೆ ಅಪ್ಪನ ಬಲಗೆ ಹಿಡಿದು ನಡೆಸುವೆ ಅಪ್ಪನ ಬಲಗೆ ಹಿಡಿದು ನಡೆಸುವೆ ನೀನೇ ನನ್ನ ಆಸೆಯ ನಿನ್ನ ಕಾತುಕೊಂಡೆ ನೀನೇ ನನ್ನ ಆಸೆಯ ನಿನ್ನ ಕಾತುಕೊಂಡೆ ಒಬ್ಬರ ಲೋಕದಲ್ಲಿ ನಿನ್ನ ಬಿಟ್ಟರೆ ನನಗೆ ಯಾರು ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಭಯಕ್ಕೆ ಏನಿತು ಒಬ್ಬರ ಲೋಕದಲ್ಲಿ ನಿನ್ನ ಬಿಟ್ಟರೆ ನನಗೆ ಯಾರು ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ನಿಶ್ಚಿತದಂತೆ ನನ್ನನ್ನು ನಡೆಸುವೆ ನಿಶ್ಚಿತದಂತೆ ನನ್ನನ್ನು ನಡೆಸುವೆ ಅಂತ್ಯದಿ ನನ್ನ ಮಹಿಮೆಗೆ ಸೇರಿಸುವೆ ಅಂತ್ಯದಿ ನನ್ನ ಮಹಿಮೆಗೆ ಸೇರಿಸುವೆ ನೀನೇ ನನ್ನ ಆಸೆಯ ನಿನ್ನ ಕಾತುಕೊಂಡೆ ನೀನೇ ನನ್ನ ಆಸೆಯ ನಿನ್ನ ಕಾತುಕೊಂಡೆ ಒಬ್ಬರ ಲೋಕದಲ್ಲಿ ನಿನ್ನ ಬಿಟ್ಟರೆ ನನಗೆ ಯಾರು ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಭಯಕ್ಕೆ ಏನಿತು ಒಬ್ಬರ ಲೋಕದಲ್ಲಿ ನಿನ್ನ ಬಿಟ್ಟರೆ ನನಗೆ ಯಾರು ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ನಿನ್ನಲ್ಲೇ ನಾ ಆಶ್ರಯ ಹೊಂದಿರುವೆ ನಿನ್ನಲ್ಲೇ ನಾ ಆಶ್ರಯ ಹೊಂದಿರುವೆ ನಿನ್ನೊಂದಿಗೆ ಮಾಡುವುದೇ ನನ್ನ ಭಾಗ್ಯವು ನಿನ್ನೊಂದಿಗೆ ಮಾಡುವುದೇ ನನ್ನ ಭಾಗ್ಯವು ನಿನ್ನಲ್ಲೇ ನಾ ಆಶ್ರಯ ಹೊಂದಿರುವೆ ನಿನ್ನಲ್ಲೇ ನಾ ಆಶ್ರಯ ಹೊಂದಿರುವೆ ನಿನ್ನೊಂದಿಗೆ ಮಾಡುವುದೇ ನನ್ನ ಭಾಗ್ಯವು ನಿನ್ನೊಂದಿಗೆ ಮಾಡುವುದೇ ನನ್ನ ಭಾಗ್ಯವು ನೀನೇ ನನ್ನ ಆಸೆಯ ನಿನ್ನಲ್ಲೇ ಕಾತುಕೊಂಡೆ ನೀನೇ ನನ್ನ ಆಸೆಯ ನಿನ್ನಲ್ಲೇ ಒಬ್ಬರ ಲೋಕದಲ್ಲಿ ನಿನ್ನ ಬಿಟ್ಟರೆ ನನಗೆ ಯಾರು ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಭಯಕ್ಕೆ ಏನಿತು ಒಬ್ಬರ ಲೋಕದಲ್ಲಿ ನಿನ್ನ ಬಿಟ್ಟರೆ ನನಗೆ ಯಾರು ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಒಬ್ಬರ ಲೋಕದಲ್ಲಿ ನಿನ್ನ ಬಿಟ್ಟರೆ ನನಗೆ ಯಾರು ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಭಯಕ್ಕೆ ಏನಿತು ಒಬ್ಬರ ಲೋಕದಲ್ಲಿ ನಿನ್ನ ಬಿಟ್ಟರೆ ನನಗೆ ಯಾರು ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಭಯಕ್ಕೆ ಏನಿತು ಹಲ್ಲೆಲೂಯಾ ಹಲ್ಲೆಲೂಯಾ ನಮ್ಮ ಕರ್ತನಾದ ದೇವರು ಯಾವಾಗೂ ನಮ್ಮೊಟ್ಟಿಗೆ ಇರ್ತಾನೆ ಪ್ರಿಯರೇ ಮತ್ತು ಆತನ ಚಿತ್ತದಂತೆ ನಾವು ನಡೀತೇವೆ ಮತ್ತು ಆತನು ನಮ್ಮ ಒಳಗಡೆ ಇದ್ದಾನೆ ನಮ್ಮ ಜೊತೆ ಇದ್ದಾನೆ ಪ್ರಿಯರೇ ಹಲ್ಲೆಲೂಯಾ ಅದೇ ರೀತಿಯಲ್ಲಿ ನಾವು ಇನ್ನೊಂದು ಹಾಡಾಡೋಣ ಮಹಿಮೆಯ ಅರಸನೆ ನಿನ್ನ ಆತ್ಮದೇ ಆರಾಧಿಸುವೆ ಪರಲೋಕ ರಾಜನೇ ನಿನ್ನ ನಿತ್ಯವ ಆರಾಧಿಸುವೆ ಎಂಬ ಹಾಡನಾಡುತ್ತಾ ನಮ್ಮ ಮಹಿಮೆಯ ಅರಸನಿಗೆ ನಾವು ಸ್ತೋತ್ರ ಸಲ್ಲಿಸೋಣ ಪ್ರಿಯರೇ
ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ ಯೇಸುವೇ ಯೇಸುವೇ ಸ್ತುತಿಸುವೆನು ರಾಜನೇ ಆರಾಧಿಸುವೆನು ಯೇಸುವೇ ನನ್ನ ಸ್ತುತಿಸುವೆನು ರಾಜನೇ ಆರಾಧಿಸುವೆನು ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೇ ನಿನ್ನ ನಿತ್ಯವೂ ಕೃಪೆಯಲ್ಲಿ ಐಶ್ವರ್ಯವೇ ನಿನ್ನನ್ನೇ ಆರಾಧಿಸುವೆ ಧರ್ಮವನ್ನು ಆಳುವವನೇ ನಿನ್ನನ್ನೇ ಆರಾಧಿಸುವೆ ಕೃಪೆಯಲ್ಲಿ ಐಶ್ವರ್ಯವೇ ನಿನ್ನನ್ನೇ ಆರಾಧಿಸುವೆ ಧರ್ಮವನ್ನು ಆಳುವವನೇ ನಿನ್ನನ್ನೇ ಆರಾಧಿಸುವೆ ನನ್ನಯ ರಕ್ಷಕನೇ ನಿನ್ನನ್ನೇ ಆರಾಧಿಸುವೆ ನನ್ನಯ ಜೊತೆಗಾರನೇ ನಿನ್ನನ್ನೇ ಆರಾಧಿಸುವೆ ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೇ ನಿನ್ನ ನಿತ್ಯವೂ ಉನ್ನತ ದೇವರಿಗೆ ನಿನ್ನನ್ನೇ ಆರಾಧಿಸುವೆ ಪರಿಶುದ್ಧ ದೇವರಿಗೆ ನಿನ್ನನ್ನೇ ಆರಾಧಿಸುವೆ ಉನ್ನತ ದೇವರಿಗೆ ನಿನ್ನನ್ನೇ ಆರಾಧಿಸುವೆ ಪರಿಶುದ್ಧ ದೇವರಿಗೆ
ನಿತ್ಯವೂ ಆರಾಧಿಸುವೆ. Hallelujah. 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 ಅದೇ ರೀತಿಯಲ್ಲಿ ನಾವೆಲ್ಲರೂ ಮಕ್ಕಳ ಮುಚ್ಚೋಣ ಪ್ರಿಯರ. ಮಕ್ಕಳ ಮುಚ್ಚುತ್ತಾ ನಮ್ಮನ್ನು ಯಾರು ಇಕ್ಕಟ್ಟಲ್ಲಿ ಸಹಾಯ ಮಾಡಿದ್ದಾನೆ, ನಮ್ಮ ಕಷ್ಟದಿಂದ ಎಲ್ಲವರಿಂದ ವಿಮೋಚಿಸಿದಾನೋ ಆತನಿಗೆ ಸ್ತೋತ್ರ ಹೇಳೋಣ ಪ್ರಿಯರೇ. ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. Hallelujah. ಯೇಸುವೇ ನಿನಗೆ ಸ್ತೋತ್ರ. Hallelujah. ರಾಜನೇ ನಿನಗೆ ಸ್ತೋತ್ರ. ಕರ್ತನೇ ಸ್ತೋತ್ರ. ಓ ಉನ್ನತನೇ ಸ್ತೋತ್ರ. ಓ ಹಾಲೆಲೂಯ ಹಾಲೆಲೂಯ ಓ ರಾಜಾದಿ ರಾಜನೇ, ಕರ್ತಾದಿ ಕರ್ತನೆ, ಮಹಿಮೆಗೆ ಯೋಗ್ಯನೇ, ಓ ಅರಸನೆ, ನಿಮ್ಮನ್ನು ಆರಾಧಿಸ್ತೇವೆ. ಓ ಹಾಲೆಲೂಯ 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 ಹಾಲೆಲೂಯ. ನಿನ್ನ ಅಪಾರವಾದ ಪ್ರೀತಿಗಾಗಿ ಸ್ತೋತ್ರ, ನಿನ್ನ ಕೃಪೆಗಾಗಿ ಸ್ತೋತ್ರ. ಓ ವಂದನೆ ವಂದನೆ. ಅಬ್ರಹಾಮನ ದೇವರೇ ನಿನಗೆ ಆರಾಧನೆ. ಇಸಾಕನ ದೇವರೇ ನಿನಗೆ
ಉಪಕಾರವು ಅವು ಎಣಿಸಲು ಆಗದಯ್ಯ. ಸಲ್ಲಿಸುವೆ ಸ್ತೋತ್ರ ಬಲಿ ನನ್ ಜೀವಮಾನವೆಲ್ಲ. ನಾ ಸಲ್ಲಿಸುವೆ ಸ್ತೋತ್ರ ಬಲಿ ನನ್ ಜೀವಮಾನವೆಲ್ಲ. ರಾಜನಿನುಪಕಾರವು ಅವು ಎಣಿಸಲು ಆಗದಯ್ಯ. ಸಲ್ಲಿಸುವೆ ಸ್ತೋತ್ರ ಬಲಿ ಜೀವಮಾನವೆಲ್ಲ. ನಾ ಸಲ್ಲಿಸುವೆ ಸ್ತೋತ್ರ ಬಲಿ ಜೀವಮಾನವೆಲ್ಲ. ಸ್ತೋತ್ರ ರಾಜ, ಸ್ತೋತ್ರ ರಾಜ, ಯೇಸು ರಾಜ, ಸ್ತೋತ್ರ ರಾಜ, ಯೇಸು ರಾಜ, ಸ್ತೋತ್ರ ರಾಜ, ಯೇಸು ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಯೇಸು ರಾಜ, ಸ್ತೋತ್ರ ರಾಜ, ಯೇಸು ರಾಜ, ಸ್ತೋತ್ರ ರಾಜ, ಯೇಸು ರಾಜ, ಸ್ತೋತ್ರ ರಾಜ. ರಾಜನಿನುಪಕಾರವು ಅವು ಎಣಿಸಲು ಆಗದಯ್ಯ. ಸಲ್ಲಿಸುವೆ ಸ್ತೋತ್ರ ಬಲಿ ನನ್ ಜೀವಮಾನವೆಲ್ಲ. ನಾ ಸಲ್ಲಿಸುವೆ ಸ್ತೋತ್ರ ಬಲಿ ನನ್ ಜೀವಮಾನವೆಲ್ಲ. ಪ್ರತಿಯೊಂದು ದಿನವೂ ಉಣ್ಣಲು ತೊಡಲು ನೀ ನೀಡಿ ಕಾಪಾಡಿದೆ.
ನಿಮ್ಮ ಮಧ್ಯದಲ್ಲಿ ಯಾರಿಗಾದ್ರೂ ಯಾವುದೇ ಕಾಯಿಲೆ ಅಥವಾ ರೋಗ ಅಥವಾ ಯಾವುದೇ ನೋವು ಆಯಾಸ ಇದ್ರೆ ಈ ಸಮಯದಲ್ಲೇ ನಿಮಗಾಗಿ ಪ್ರಾರ್ಥನೆ ಮಾಡಲಾಗುವುದು. ನೀವೆಲ್ಲಿದ್ದೀರೋ ನಿಮ್ಮ ಕೈಗಳನ್ನು ದೇವರ ಕಡೆ ಎತ್ತೀರಿ. ಓ ಹಾಲೆಲೂಯ, ಓ ಹಾಲೆಲೂಯ. ನಿಮ್ಮ ನಂಬಿಕೆಯು ಆತನ ಮೇಲಿರಲಿ, ನಿಮ್ಮ ಭರವಸೆಯು ಆತನ ಮೇಲಿರಲಿ. ಅಪ್ಪ ತಂದೆ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮುಂದೆ ಬರ್ತೇವೆ. ಅಪ್ಪ, ಈ ಸಮಯಕ್ಕಾಗಿ ವಂದನೆ. ನಿಮ್ಮನ್ನು ಆರಾಧಿಸುವುದಕ್ಕಾಗಿ ಈ ಸಮಯ ಕೊಟ್ಟಿದ್ದೆ, ಅದಕ್ಕಾಗಿ ವಂದನೆ ಕರ್ತನೆ, ವಂದನೆ ಅಪ್ಪ. ಓ ಹಾಲೆಲೂಯ. ನಿನ್ನ ಪ್ರಸನ್ನತೆಯು ಪ್ರತಿಯೊಬ್ಬರ ಮನೆಗಳಲ್ಲಿದೆ, ಅದಕ್ಕಾಗಿ ಸ್ತೋತ್ರ, ಸ್ತೋತ್ರ ಕರ್ತನೆ. ಅವರು ಇವಾಗ ಕುಟುಂಬವಾಗಿ ಯಾವುದೇ ಸ್ಥಳದಿರಲಿ, ನಮ್ಮ ಮನೆಗಳಲ್ಲಿರಲಿ, ಅವರು ಆರಾಧನೆ ಮಾಡಿದಾಗ ನಿನ್ನ ಪ್ರಸನ್ನತೆಯಲ್ಲಿದೆ, ಅದಕ್ಕಾಗಿ ಸ್ತೋತ್ರ. ಇವಾಗ ವಾಕ್ಯಕ್ಕಾಗಿ ಅವರ ಹೃದಯಗಳು ತೆರೆಯಲ್ಪಟ್ಟಿವೆ, ಅದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಯಾರಾದ್ರೂ ಅವರ ಮನೆಯಲ್ಲಿ ಯಾರಾದ್ರೂ ಒಬ್ಬರು ಕೂಡ ಅನಾರೋಗ್ಯದಲ್ಲಿದ್ರೆ, ಯಾವುದೇ ನೋವು, ಯಾವುದೇ ಕಾಯಿಲೆಯಲ್ಲಿದ್ರೆ, ಈ ಸಮಯದಲ್ಲಿ ಅವ್ರಿಗಾಗಿ ಪ್ರಾರ್ಥಿಸ್ತೇವೆ. ನೀನು ಅವ್ರ ನಂಬಿಕೆಯನ್ನು ನೋಡಿದಿ, ಅವರ ಕೈಗಳನ್ನು ಎತ್ತಿದ್ದಾರೆ, ಅದನ್ನು ನೋಡಿದಿ ಕರ್ತನೆ. ಈ ಸಮಯದಲ್ಲಿಯೇ ಯೇಸು ಕ್ರಿಸ್ತನ ಸ್ವಸ್ಥ ಶಕ್ತಿಯು ಅವರ ದೇಹದಲ್ಲಿ ಇಳಿದು ಬರಲಿ, ಯೇಸುವಿನ ಹೆಸರಿನಲ್ಲಿ. ಅವರ ತಲೆಯಿಂದ ಅಂಗಾಲಿನವರೆಗೆ ಯೇಸುವಿನ ಬಾಸುಂಡೆಗಳಿಂದ ಅವರು ಗುಣವಾಗಿದ್ದಾರೆ, ಅದಕ್ಕಾಗಿ ಸ್ತೋತ್ರ. ಶಿಲುಬೆ ಮೇಲೆ ನೀನು ಅವರ ರೋಗಗಳನ್ನು ಹೊತ್ತುಕೊಂಡಿದ್ದೆ, ಅದಕ್ಕಾಗಿ ಸ್ತೋತ್ರ. ಅವರು ಸ್ವಸ್ಥರಾಗಿದ್ದಾರೆ, ಅದಕ್ಕಾಗಿ ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ. ನಿನ್ನ ಶಿಲುಬೆ ಮೇಲೆ ಕಾರ್ಯಗಳನ್ನು ಮಾಡಿ ಮುಗಿಸಿದ್ದೆ, ಅದಕ್ಕಾಗಿ ಸ್ತೋತ್ರ. ಆದ ಕಾರಣ ಅವರು ಗುಣವಾಗಿದ್ದಾರೆ, ಅದಕ್ಕಾಗಿ ಸ್ತೋತ್ರ, 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 ಸ್ತೋತ್ರ. ಓ ಹಾಲೆಲೂಯ, ಸ್ತೋತ್ರ ಅಪ್ಪ. ನಿನ್ನ ಮೇಲೆ ಅವ್ರ ನಂಬಿಕೆ ಇಟ್ಟಿದ್ದಾರೆ, ಅವ್ರ ಲಜ್ಜೆಗಿರುವುದಿಲ್ಲ, ಅದಕ್ಕಾಗಿ ಸ್ತೋತ್ರ. ಎಲ್ಲಾ ಸೈತಾನನ ಕಾರ್ಯಗಳನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಗದರಿಸಿ ಹಾಕ್ತೇವೆ ಈ ಸಮಯದಲ್ಲಿ. ಓ ವಂದನೆ ಅಪ್ಪ. ಯೇಸುವಿನ ಹೆಸರಿಗೆ ಪ್ರತಿಯೊಂದು ಮೊಣಕಾಲು ಉರ್ತಿದೆ, ಪ್ರತಿಯೊಂದು ನಾಲಿಕೆಯು ಅರಿಕೆ ಮಾಡ್ತಿದೆ. ಯೇಸು ಕ್ರಿಸ್ತನೇ ಕರ್ತನೆಂದು ಪರಲೋಕದಲ್ಲಿರುವುದು, ಭೂಮಿಯಲ್ಲಿರುವುದು, ಪಾತಾಳದಲ್ಲಿರುವುದು ಎಲ್ಲವೂ ಯೇಸುವೆ ದೇವರಿಂದ ಅರಿಕೆ ಮಾಡ್ತಿದೆ. ಈ ಕಾಯಿಲೆಯು, ಈ ರೋಗವು ಯೇಸು ಕ್ರಿಸ್ತನ ಹೆಸರಿನ ಮುಂದೆ ಅದು ಮೊಣಕಾಲು ಉರ್ತಿದೆ, ಅದಕ್ಕಾಗಿ ಸ್ತೋತ್ರ. ಓ ನಿನಗೆ ಸ್ತೋತ್ರ. ಯೇಸುವಿನ ಹೆಸರಲ್ಲಿ ಅಷ್ಟೊಂದು ಶಕ್ತಿ ಇದೆ, ಅದಕ್ಕಾಗಿ ಸ್ತೋತ್ರ. ಆ ಅಧಿಕಾರ ನಮಗೆ ಕೊಟ್ಟಿದೆ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ, ಮುಂದಿನ ಸಮಯ ನಿನ್ನ ಕೈಯಲ್ಲಿ ಒಪ್ಪಿಸಿ ಕೊಡ್ತೇವೆ. ವಾಕ್ಯದ ಸಮಯವು, ಪ್ರಕಟಣೆಯ ಸಮಯವು, ದೇಶಕ್ಕಾಗಿ ಪ್ರಾರ್ಥನೆ ಮಾಡುವಂತಹ ಸಮಯವು, ಕಾಣಿಕೆಯ ಸಮಯವು ಎಲ್ಲವನ್ನ ಕೈಯಲ್ಲಿ ಒಪ್ಪಿಸಿ ಕೊಡ್ತೇವೆ ರಾಜ. ಅವರು ಸಭೆಗೆ ಬಂದು ಕಟ್ಟಡದಲ್ಲಿ ಇಲ್ಲದಿದ್ದರೂ ಕೂಡ ಅವರು ಸಭೆಯಾಗಿರುವಂತ ಆ ಐಕ್ಯತೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಒಟ್ಟಾಗಿ ಸೇರಿ ವಾಕ್ಯವನ್ನು ಸ್ವೀಕಾರ ಮಾಡುವಂತ ಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯವು ಅವರ ಜೀವನದಲ್ಲಿ ಫಲಗಳನ್ನು ತರ್ತದೆ, ಅದಕ್ಕಾಗಿ ಸ್ತೋತ್ರ, ಸ್ತೋತ್ರ ಅಪ್ಪ. ಎಲ್ಲರನ್ನ ಕೈಯಲ್ಲಿ ಒಪ್ಪಿಸಿ ಕೊಡುತ್ತೇವೆ. ನೀನ್ ಮಾತ್ರ ಮಹಿಮೆ ಹೊಂದ್ಕೊಳ್ಬೇಕು ಕರ್ತನೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ತಂದೆ, ಆಮೆನ್, ಆಮೆನ್. ಹಲ್ಲೆಲೂಯ. ಈಗ ನಮ್ಮ ದೇಶಕ್ಕಾಗಿ ಪ್ರಾರ್ಥನೆ ಮಾಡುವಂತ ಸಮಯ. ಅದಕ್ಕಾಗಿ ಇವತ್ತು ನಾವು ನಮ್ಮ ಸತ್ಯವೇದದಿಂದ ವಾಕ್ಯ ಭಾಗ ಓದಿಕೊಳ್ಳೋಣ. ಇವತ್ತು 1 ತಿಮೋತಿ 2ನೇ ಅಧ್ಯಾಯ 1ರಿಂದ 5ನೇ ವಚನ ನಾವು ಓದಿಕೊಳ್ಳೋಣ. ನಿಮ್ಮ ಸತ್ಯವೇದ ನೀವು ತೆಗೆದಿದೆಯಾದರೆ ನಾವೆಲ್ಲರೂ ಒಟ್ಟಾಗಿ 1 ತಿಮೋತಿ 2ನೇ ಅಧ್ಯಾಯ 1ರಿಂದ 5ನೇ ವಚನ ಓದಿಕೊಳ್ಳೋಣ. ಸರಿನಾ? ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾ ಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇನೆ. ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿಯೂ ಎಲ್ಲಾ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆಗಳನ್ನು ಮಾಡಬೇಕು. ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಅದೇ.
ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಯಾಕಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ. ಹಲ್ಲೆಲೂಯಾ. ವಾಕ್ಯ ಹೇಳಿರುವ ಹಾಗೆ ನಾವು ನಮ್ಮ ದೇಶಕ್ಕಾಗಿ ಪ್ರಾರ್ಥನೆ ಮಾಡಬೇಕು ಮತ್ತು ನಮ್ಮ ದೇಶದ ಅಧಿಕಾರಿಗಳಿಗಾಗಿ ಪ್ರಾರ್ಥನೆ ಮಾಡಬೇಕು. ಅದಕ್ಕಾಗಿ ಎಲ್ಲಾ ಜನರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಅದರಿಂದ ನಾವು ನೋಡ್ತೇವೆ, ವಾಕ್ಯದಲ್ಲಿ ಬರೀತದೆ ಏನಂತಂದ್ರೆ, ಆಗ ನಮ್ಮ ದೇಶದಲ್ಲಿ ಸಮಾಧಾನ ಇರುವುದು ಎಂಬುದಾಗಿ. ಅದಕ್ಕಾಗಿ ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ದೇಶದಲ್ಲಿ ಆಗುವಂತ ಈ ಪರಿಸ್ಥಿತಿಗಾಗಿ ಪ್ರಾರ್ಥನೆ ಮಾಡೋಣ. ಸಭೆಯಾಗಿ ನಾವು ಪ್ರಾರ್ಥನೆ ಮಾಡಿದಾಗ ದೇವರು ಹೇಳಿರುವ ಹಾಗೆ ನಾವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಏನಾದ್ರೂ ಬೇಡಿಕೊಳ್ತೀವೋ ಅದು ಹೌದು, ಆಮೇನ್ ಆಗಿದೆ. ಅದಕ್ಕಾಗಿ ಇವತ್ತು ನಾವು ನಮ್ಮ ದೇಶಕ್ಕಾಗಿ ಏನು ನಾವು ಪ್ರಾರ್ಥನೆ ಮಾಡ್ತೇವೋ ಅದನ್ನು ನಾವು ಕಣ್ಣಾರೆ ನಾವು ನೋಡುವಂತವರಾಗಿರ್ತೇವೆ. ಅದಕ್ಕಾಗಿ ನಾವೆಲ್ಲರೂ ನಮ್ಮ ಸ್ವರಗಳನ್ನೆತ್ತುತ್ತಾ, ನಮ್ಮ ಕಳೆಗಳನ್ನೆತ್ತುತ್ತಾ ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಯಾರ್ಯಾರಿಗೆ ಅನ್ಯ ಭಾಷೆಯಲ್ಲಿ ವಿಜ್ಞಾಪನೆ ಮಾಡುವಂತ ವರ ಇದೆಯೋ ನಮ್ಮೊಟ್ಟಿಗೆ ನೀವು ಅನ್ಯ ಭಾಷೆಯಲ್ಲಿ ಕೂಡ ವಿಜ್ಞಾಪನೆ ಮಾಡಬಹುದು. ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಓ ಹಾಲೆಲೂಯ, ಸ್ತೋತ್ರ ರಾಜ, ಸ್ತೋತ್ರ 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 ಸ್ತೋತ್ರ. ಓ ಹಾಲೆಲೂಯ ತಂದೆ, ಸ್ತೋತ್ರ. ಓ ಹಾಲೆಲೂಯ ಪವಿತ್ರಾತ್ಮನೆ, ನಮ್ಮ ಮೂಲಕ ನಮ್ಮ ದೇಶಕ್ಕಾಗಿ ನೀನು ವಿಜ್ಞಾಪನೆ ಮಾಡು. ಜೇಕಾಲೋದು ಮರಸಿದ ನಕರೀಲ ಓಕೋರೋ ಜಾತ ಕೋರಮ ಸಮನ ಕರರ ರಿಬಾಬಾ ಸೊಕುದೂರ ಜಮನ ಕೋರದ ಲೆಹದೆ ನಮಸ್ಸುನುರು ಸಲಿರಿದರ್ವ ಒಕಲೋದು ರುನಸ್ಸನಂತಾನಿಮರ ಒಕಲೋಕೊರ ಕರ ಕಸಕದೀನ ಕರೋಕೊರು ರಿಬಾಬಾಬನ ಕದೋಕರ ಕರ ಕರ ಕರ. ಓ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ತಂದೆಯಾದ ದೇವರೇ, ಯೇಸುವಿನ ಹೆಸರಿನಲ್ಲಿ ಅಪ್ಪ ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸಭೆಯಾಗಿ ಅಪ್ಪ ನಾವು ನಮ್ಮ ದೇಶವನ್ನು ನಿನ್ನ ಕೃಪಾ ಸಿಂಹಾಸನಕ್ಕೆ ನಾವು ಎತ್ತಿಡಿತೇವಪ್ಪ. ಓ ಹಾಲೆಲೂಯ ಅಪ್ಪ, ನಮ್ಮ ದೇಶಕ್ಕಾಗಿ ಅಪ್ಪ ನಮ್ಮ ದೇಶವನ್ನು ಕರ್ತನೆ ನೀನು ಹೆಚ್ಚಾಗಿ ಪ್ರೀತಿಸಿ ನಿನ್ನ ಒಬ್ಬನೇ ಮಗನನ್ನು ನಮ್ಮ ದೇಶಕ್ಕಾಗಿ ಕೊಟ್ಟಿದ್ದಿ. ಅದಕ್ಕಾಗಿ ನಿನಗೆ ನಾವು ಸ್ತೋತ್ರ ಮಾಡ್ತೇವೆ ಅಪ್ಪ. ನಿನ್ನ ಹೃದಯದ ಆಸೆ ಆಗಿದೆ ನಮ್ಮ ದೇಶದಲ್ಲಿ ಒಬ್ಬರೂ ಕೂಡ ನಾಶವಾಗದೆ ಎಲ್ಲರೂ ಯೇಸು ಕ್ರಿಸ್ತನು ನಂಬಿ ಅಲ್ಲಿ ನಿತ್ಯ ಬಾಧ್ಯತೆಗೆ, ನಿತ್ಯ ಜೀವಕ್ಕೆ ಬಾಧ್ಯರಾಗಬೇಕೆಂಬುದಾಗಿ ಇದೆ. ಅದಕ್ಕಾಗಿ ನಿನಗೆ ನಾವು ಸ್ತೋತ್ರ ಮಾಡ್ತೇವಪ್ಪ. ಈ ಒಂದು ಸಮಯದಲ್ಲಿ ಅಪ್ಪ ನಮ್ಮ ದೇಶದಲ್ಲಿ ಅಪ್ಪ ಇರುವಂತ ಪ್ರತಿ ಒಬ್ಬೊಬ್ಬ ವ್ಯಕ್ತಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಅವರ ಆತ್ಮಿಕ ಕಣ್ಣುಗಳು ತೆರಲ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ತಂದೆ. ಅವರ ಆತ್ಮಿಕ ಕಣ್ಣುಗಳನ್ನು ತೆಗೆ ಅಪ್ಪ. ಅವರು ಪಾಪ, ನೀತಿ, ನ್ಯಾಯ ತೀರ್ಪಿನ ವಿಷಯವಾದಂತ ಮನವರಿಕೆ ಅವರ ಹೃದಯದಲ್ಲಿ ನೀನು ಹುಟ್ಟಿಸು ಪವಿತ್ರಾತ್ಮನೆ. ಓ ಹಾಲೆಲೂಯ ಅಪ್ಪ, ನಾವು ಪ್ರಾರ್ಥಿಸ್ತೇವೆ ವಿಶೇಷವಾಗಿ ಅಪ್ಪ ನಮ್ಮ ದೇಶದಲ್ಲಿ ಈಗ ಇರುವಂತ ಈ ಒಂದು ಪರಿಸ್ಥಿತಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವಪ್ಪ. ನಮಗೆ ಗೊತ್ತು ತಂದೆಯೇ ಅಪ್ಪ, ನೀನು ಒಳ್ಳೆ ಆತನಾಗಿದ್ದಿ. ನೀನು ನಮ್ಮ ದೇಶಕ್ಕಾಗಿ ಒಳ್ಳೆ ಯೋಜನೆಯನ್ನೇ ಇಟ್ಟಿದ್ದಿ. ಅದಕ್ಕಾಗಿ ಸ್ತೋತ್ರ ಅಪ್ಪ. ಓ ಹಾಲೆಲೂಯ ಅಪ್ಪ, ಈಗ ಆಗುವಂತ ಈ ಪರಿಸ್ಥಿತಿ ಅದು ಕರ್ತನೆ ಅಪ್ಪ, ಅದು ನಿನ್ನ ಚಿತ್ತವಲ್ಲ. ಅದಕ್ಕಾಗಿ ನಿನಗೆ ನಾವು ಸ್ತೋತ್ರ ಮಾಡ್ತೇವಪ್ಪ. ಓ ಹಾಲೆಲೂಯ. ಈಗ ಅಪ್ಪ ನಾವು ಪ್ರಾರ್ಥಿಸ್ತೇವೆ ಈ ಒಂದು ಸಮಯದಲ್ಲಿ ನಮ್ಮ ದೇಶದಲ್ಲಿ ಇರುವಂತ ಈ ಒಂದು ಸ್ಥಿತಿಯನ್ನು ಯೇಸುವಿನ ಹೆಸರಿನಲ್ಲಿ ನಾವು ಗಾದಿಸ್ತೇವೆ. ಪರಿಸ್ಥಿತಿ ಇರುವಂತದ್ದು ಅದು ಸರಿ ಆಗು ಎಂಬುದಾಗಿ ನಾವು ಯೇಸುವಿನ ಹೆಸರಿನಲ್ಲಿ ನಾವು ಘೋಷಿಸ್ತೇವೆ. ಎಲ್ಲ ಆರ್ಥಿಕ ಪರಿಸ್ಥಿತಿ ಸರಿ ಆಗು ಯೇಸುವಿನ ಹೆಸರಿನಲ್ಲಿ ಎಂಬುದಾಗಿ ನಾವು ಘೋಷಿಸ್ತೇವೆ. ಈ ಕೊರೋನಾ, ಈ ವ್ಯಾಧಿ ಯೇಸುವಿನ ಹೆಸರಿನಲ್ಲಿ ಬಿಟ್ಟು ಹೋಗೆಂಬುದಾಗಿ ನಾವು ಆಜ್ಞಾಪಿಸ್ತೇವೆ. ಜನರು ಈ ಒಂದು ವ್ಯಾಧಿಯ ನಿಮಿತ್ತವಾಗಿ ಬಳಲುತ್ತಿರುವಂತವರು, ಕಷ್ಟಪಡುತ್ತಿರುವಂತವರು, ವ್ಯಥೆಯಲ್ಲಿ ಇರುವಂತವರು, ಭಯದಲ್ಲಿ ಇರುವಂತವರನ್ನು ಈಗಲೇ ಯೇಸುವಿನ ಹೆಸರಿನಲ್ಲಿ ಅಪ್ಪ ನಿನ್ನ ಸಮಾಧಾನ, ನಿನ್ನ ಧೈರ್ಯ, ನಿನ್ನದೇ ಆದಂತ ಆ ಒಂದು ಕರ್ತನೆ ಕೃಪೆ ಅವರ ಜೀವಿತದಲ್ಲಿ ಯೇಸುವಿನ ಹೆಸರಿನಲ್ಲಿ ನಾನು ಬಿಡುಗಡೆ ಮಾಡ್ತೇನೆ. ಸ್ತೋತ್ರ ರಾಜ. ವಿಶೇಷವಾಗಿ ನಮ್ಮ ದೇಶದಲ್ಲಿ ಇರುವಂತ ಎಲ್ಲ ಅಧಿಕಾರಿಗಳಿಗಾಗಿ ಅಪ್ಪ, ಎಲ್ಲ ಒಂದು ಇಲಾಖೆಯಲ್ಲಿ ಈ ಒಂದು ಪರಿಸ್ಥಿತಿಯನ್ನು ಸರಿಪಡಿಸಲಿಕ್ಕೆ ಯೋಜನೆಗಳನ್ನು ಹಾಕುತ್ತಿರುವಂತ ಪ್ರತಿ ಒಬ್ಬೊಬ್ಬ ಅಧಿಕಾರಿಗಳಿಗಾಗಿ ನಾನು ಪ್ರಾರ್ಥನೆ ಮಾಡ್ತೇನಪ್ಪ. ಪವಿತ್ರ ಆತ್ಮನೆ, ನೀನು ಅವರ ಹೃದಯದಲ್ಲಿ ಕಾರ್ಯ ಮಾಡು. ನಿನ್ನ ಯೋಜನೆಗಳು ಅವರಿಗೆ ತಿಳಿಯಲ್ಪಡಿಸು ಯೇಸುವಿನ ಹೆಸರಿನಲ್ಲಿ ಅಪ್ಪ. ಓ
ಓ ಹಾಲೆಲೂಯ ಅಪ್ಪ, ನಿನ್ನ ಒಂದು ಕರ್ತನೆ ಜ್ಞಾನ ನಮ್ಮ ದೇಶದಲ್ಲಿ ಯೇಸುವಿನ ಹೆಸರಿನಲ್ಲಿ ನಾನು ಬಿಡುಗಡೆ ಮಾಡ್ತೇನೆ. ನಿನ್ನ ನೀತಿವಂತಿಕೆ ನಮ್ಮ ದೇಶದಲ್ಲಿ ಯೇಸುವಿನ ಹೆಸರಿನಲ್ಲಿ ನಾನು ಬಿಡುಗಡೆ ಮಾಡ್ತೇನೆ. ಓ ಹಾಲೆಲೂಯ, ಸ್ತೋತ್ರ ಕರ್ತನೆ, ಸ್ತೋತ್ರ ಹಾಲೆಲೂಯ. ವಿಶೇಷವಾಗಿ ಅಪ್ಪ, ಈ ಒಂದು ಕರ್ತನೆ ಕೊರೋನಾ ವೈರಸ್ ನಿಂದ ಯಾರ್ಯಾರು ಬಳಲುತ್ತಿದ್ದಾರೋ, ಯಾರ್ಯಾರು ಕರ್ತನೆ ಅವರು ರೋಗದಲ್ಲಿ ಇದ್ದಾರೋ, ಅವರಿಗೆ ಯೇಸುವಿನ ಹೆಸರಿನಲ್ಲಿ ಸ್ವಸ್ಥತೆಯನ್ನು ನಾನು ಬಿಡುಗಡೆ ಮಾಡ್ತೇನೆ. ನಮ್ಮ ದೇಶದಲ್ಲಿ ಆಳ್ವಿಕೆ ಮಾಡುತ್ತಿರುವಂತ ಎಲ್ಲ ರಾಜತ್ವವನ್ನು, ಈ ಲೋಕದ ಅಂಧಕಾರ ಶಕ್ತಿಯನ್ನು ಯೇಸುವಿನ ಹೆಸರಿನಲ್ಲಿ ನಾನು ಕದರಿಸ್ತೇನೆ. ನಮ್ಮ ದೇಶದಲ್ಲಿ ಅಪ್ಪ ನಿನ್ನ ಉಜ್ಜೀವನ ನಾನು ಬಿಡುಗಡೆ ಮಾಡ್ತೇನೆ. ನಮ್ಮ ದೇಶದಲ್ಲಿ ನಿನ್ನ ಸುವಾರ್ತೆ ಯೇಸುವಿನ ಹೆಸರಿನಲ್ಲಿ ಬಿಡುಗಡೆ ಮಾಡ್ತೇನೆ. ಪ್ರತಿಯೊಬ್ಬೊಬ್ಬರು ನಿನ್ನ ಸುವಾರ್ತೆ ಕೇಳುವಂತದ್ದಾಗಲಿ, ಯಾವುದೇ ಮೂಲಕವಾಗಿ ಅವರು ಸುವಾರ್ತೆ ಕೇಳುವಂತದ್ದಾಗಲಿ, ಅವರು ಸುವಾರ್ತೆ ಕೇಳಿರುವಾಗ ಅಪ್ಪ ಅವರ ಹೃದಯಗಳು ಅಪ್ಪ ನಿನ್ನನ್ನು ನಂಬುವಂತದ್ದಾಗಲಿ, ಅವರು ರಕ್ಷಣೆಗೆ ಬರುವಂತದ್ದಾಗಲಿ ಯೇಸುವಿನ ಹೆಸರಿನಲ್ಲಿ. ಸ್ತೋತ್ರ ರಜ, ಸ್ತೋತ್ರ ತಂದೆ, ಸ್ತೋತ್ರ 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 ಅಪ್ಪ, ಸ್ತೋತ್ರ. ಯೇಸುವಿನ ಹೆಸರು ಮುಂದೆ ಪ್ರತಿಯೊಂದೊಂದು ಮೊಣಕಾಲು ಊರ್ಬೇಕು, ಪ್ರತಿಯೊಂದೊಂದು ನಾಲಿಗೆ ಯೇಸುವೆ ದೇವರೆಂಬುದಾಗಿ ಅರಿಕೆ ಮಾಡಬೇಕು. ಸ್ತೋತ್ರ ರಜ ಅಪ್ಪ, ನಮ್ಮ ಪ್ರಾರ್ಥನೆಯನ್ನು ನೀನು ಕೇಳಿದಿ, ಅದಕ್ಕಾಗಿ ಸ್ತೋತ್ರ. ನಮ್ಮ ದೇಶದಲ್ಲಿ ಈ ಪರಿಸ್ಥಿತಿ ಅದು ಸರಿ ಹೊಂದಿದೆ, ಅದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಮಾಡಿರುವಂತ ಪ್ರತಿಯೊಂದೊಂದು ಪ್ರಾರ್ಥನೆ ಅದು ಹೌದು, ಆಮೇನ್ ಆಗಿದೆ, ಅದಕ್ಕಾಗಿ ಸ್ತೋತ್ರ ರಚ. ಓ ಹಾಲೆಲೂಯ, ಯೇಸುವಿನ ಹೆಸರಲ್ಲಿ ನಾವು ವಂದಿಸ್ತೇವೆ ತಂದೆಯೇ. ಆಮೇನ್, ಆಮೇನ್. ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಾನೆ. ಆಮೇನ್, ಆಮೇನ್. ಸೊ ನಾವು ಕೆಲವು ಪ್ರಕಟಣೆಗಳನ್ನು ಕೇಳಿಕೊಳ್ಳೋಣ. ಯಥಾ ರೀತಿಯಲ್ಲಿ ಇರುವಂತಹ ಪ್ರಕಟಣೆಗಳು. ಅದಕ್ಕಿಂತ ಮೊದಲದಾಗಿ ಯಾರ್ಯಾರು ಈ ಒಂದು ನಮ್ಮ ಚಾನೆಲ್ನಿಗೆ ಹೊಸದಾಗಿ ನೀವು ಬಂದಿದ್ದೀರೋ ಅವರಿಗೆ ನಾನು ಸ್ವಾಗತ ಮಾಡಲು ಬಯಸ್ತೇನೆ. ಇವತ್ತಿನ ಆರಾಧನೆಗೆ ಯಾರ್ಯಾರು ಹೊಸದಾಗಿ ನೀವು ಕೂತ್ಕೊಂಡಿದ್ದೀರೋ ಅವ್ರಿಗಾಗಿ ನಾನು ಸ್ವಾಗತ ಬಯಸ್ತೇನೆ. ಇದು ಸಂತೈಸುವಾತನ ಸಭೆ ಆಗಿದೆ. ಅದಕ್ಕಾಗಿ ನಾವು ಪ್ರತಿ ರವಿವಾರ 2 ಆರಾಧನೆಗೋಸ್ಕರ ನಾವು ಸೇರಿ ಬರ್ತೇವೆ. ನಾವು ಬೆಳಗ್ಗೆ 8:30 ಗಂಟೆಗೆ ನಿಮಗೆ ಆರಾಧನೆಯಲ್ಲಿ ನಾವು ಸೇರಿ ಬರೋದಕ್ಕಾಗಿ ಈ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ನಿಮ್ಮೊಟ್ಟಿಗೆ ನಾವು ಸಂಪರ್ಕ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಬೆಳಗ್ಗೆ 8:30 ಗಂಟೆಗೆ ಹಿಂದಿಯಿಂದ ಇಂಗ್ಲಿಷ್ ನಲ್ಲಿ ಆರಾಧನೆ ಇರ್ತದೆ. ಸೊ ಅದಕ್ಕಾಗಿ ಯಾರ್ಯಾರು ಹಿಂದಿಯಲ್ಲಿ ನಾವು ಸಭೆಯಲ್ಲಿ ನೀವು ಇದ್ದೀರೋ ದಯವಿಟ್ಟು ನೀವು ಕುಟುಂಬವಾಗಿ ನೀವು ಕೂತ್ಕೊಂಡು ಆರಾಧನೆ ಮಾಡ್ರಿ. ಕುಟುಂಬವಾಗಿ ಕೂತ್ಕೊಂಡು ನೀವು ಸಂದೇಶವನ್ನು ಕೇಳಿ ಆಶೀರ್ವಾದ ಹೊಂದ್ರಿ. ಮತ್ತು 10:30 ಗಂಟೆಗೆ ಸರಿಯಾಗಿ ನಿಮಗೆ ಕನ್ನಡದಲ್ಲಿ ಆರಾಧನೆ ಪ್ರಾರಂಭ ಆಗ್ತದೆ. ಸೊ ಕನ್ನಡದಲ್ಲಿ ಕೂಡ ನೀವು ಸ್ತುತಿ ಆರಾಧನೆ ಮಾಡಬಹುದು ನಮ್ಮೊಟ್ಟಿಗೆ, ಮತ್ತು ವಾಕ್ಯವನ್ನು ಕೂಡ ನೀವು ನಮ್ಮೊಟ್ಟಿಗೆ ಕೇಳಬಹುದು. ಒಂದು ಕುಟುಂಬವಾಗಿ ಸೇರಿ ನಾವೆಲ್ಲರೂ ನಮ್ಮ ಮನೆಯಲ್ಲಿಯೇ ನಾವು ಆರಾಧನೆ ಮಾಡೋಣ. ಅದೇ ರೀತಿಯಲ್ಲಿ ಈ ವಾರದಲ್ಲಿ ನಿಮಗೆ ಮಂಗಳವಾರ ದಿವಸ ನಾವು ಬೈಬಲ್ ಸ್ಟಡಿ ನಿಮಗೆ ಇರ್ತದೆ. ಇದು ಬೈಬಲ್ ಸ್ಟಡಿ 6:30 ಗಂಟೆಗೆ ನೀವೆಲ್ಲರೂ ಒಟ್ಟಾಗಿ ನೀವು ಸೇರ್ಕೊಳ್ಬಹುದು. ಈಗ ನಾವು ಈ ಬೈಬಲ್ ಸ್ಟಡಿನಲ್ಲಿ ನಾನು ದೇವರ ರಾಜ್ಯದ ಕುರಿತಾಗಿ ನಾವು ಕಲಿತಾ ಇದ್ದೀವಿ. ವಾಕ್ಯ ಕಲ್ತ್ಕೊಳ್ರಿ, ವಾಕ್ಯವು ನಿಮಗೆ ಕಟ್ಟುವಂತದ್ದಾಗಿದೆ. ಶುಕ್ರವಾರ ದಿವಸ 6:30 ಗಂಟೆಗೆ ಕೂಡ ನಿಮಗೆ ಇನ್ನೊಂದು ಸಂದೇಶ. ಈಗ ನಾವು ಕಲಿತಾ ಇರುವಂತದ್ದು ಹೊಸ ಒಡಂಬಡಿಕೆ ಕುರಿತಾಗಿ. ವಾಕ್ಯ ಹೇಳ್ತದೆ ಏಸು ಕ್ರಿಸ್ತನ ಮೂಲಕ ನಾವು ಹೊಸ ಒಡಂಬಡಿಕೆಯಲ್ಲಿ ನಾವು ಸೇರಿದ್ದೇವೆ. ಅದಕ್ಕಾಗಿ ನಾವು ಈ ಒಡಂಬಡಿಕೆ ಏನಾಗಿದೆ, ಈ ಹೊಸ ಒಡಂಬಡಿಕೆಯಲ್ಲಿ ನಾವು ಏನು ಮಾಡಬೇಕು, ಏನು ನಮಗೆ ಲಾಭ್ಯವಾಗಿದೆ ಎಂಬುದಾಗಿ ನಾವು ಕಲ್ತ್ಕೊಳ್ತಾ ಇದ್ದೀವಿ. ಸೊ ಅದಕ್ಕಾಗಿ ವಾಕ್ಯದಿಂದ ಆಶೀರ್ವಾದವನ್ನು ಹೊಂದ್ರಿ. ಶನಿವಾರ ಉಪವಾಸ ಪ್ರಾರ್ಥನೆ ಇರ್ತದೆ 1ರಿಂದ 4 ಗಂಟೆವರೆಗೂ. ನಾವೆಲ್ಲರೂ ಸಭೆಯಲ್ಲಿ ನಾವು ಸೇರ್ತಾ ಇಲ್ಲ, ಆದ್ರೂ ಕೂಡ ನೀವು ನಿಮ್ಮ ಮನೆಯಲ್ಲಿ ಎಲ್ಲರೂ ಸೇರ್ಬಹುದು. 1 ಗಂಟೆಗೆ ನೀವು ಸರಿಯಾಗಿ ಚೆನ್ನಾಗಿ ಆರಾಧನೆ ಮಾಡ್ರಿ, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ರಿ. ಮತ್ತು 3 ಗಂಟೆಗೆ ಸರಿಯಾಗಿ ನಿಮಗೆ ಒಂದು ಸಂದೇಶ ಇರ್ತದೆ. ಸೊ ಈ ಒಂದು ಸಂದೇಶ ಈಗ ಸದ್ಯದಲ್ಲಿ ನಾವು ಉಪವಾಸ ಅಂದ್ರೆ ಏನು,
ಹೊಸ ಒಡಂಬಡಿಕೆಯ ಉಪವಾಸ ಹೇಗಿದೆ ಎಂಬುದಾಗಿ ನಾವು ಕಲಿತಾ ಇದ್ದೀವಿ. ವಾಕ್ಯ ಕಲ್ತ್ಕೊಳ್ರಿ, ವಾಕ್ಯವು ನಿಮಗೆ ಬಿಡುಗಡೆ ಮಾಡುವಂತದ್ದಾಗಿದೆ. ಇನ್ನೊಂದು ವಿಶೇಷವಾದಂತ ಒಂದು ಪ್ರಕಟಣೆ, ಮುಂದಿನ ರವಿವಾರ ನಮಗೆ ತಮಿಳ್ ಆರಾಧನೆ ಇರ್ತದೆ. ನಿಮ್ಗೆ ನೆನಪಿರಬಹುದು, ಪ್ರತಿ ತಿಂಗಳಿನಲ್ಲಿ ಒಂದು ವಾರ ಅಂದ್ರೆ ಕೊನೆಯ ವಾರ ನಾವು ತಮಿಳ್ ಆರಾಧನೆ ನಡೆಸ್ತಾ ಇದ್ದೀವಿ. ಸೊ ಅದಕ್ಕಾಗಿ ಯಾರ್ಯಾರು ತಮಿಳ್ ಗೊತ್ತಿದ್ದವ್ರು ಇದ್ದೀರೋ ಅವರಿಗೆ ನೀವು ಸಂಪರ್ಕ ಮಾಡ್ರಿ. ಈಗ ನಮ್ಮ ಈ ಒಂದು ತಮಿಳ್ ಆರಾಧನೆ ಅದು ತಮಿಳ್ನಲ್ಲಿ ಮತ್ತು ಕನ್ನಡದಲ್ಲಿ ಇರುವಂತದ್ದಾಗಿದೆ. ಸೊ ಅದಕ್ಕಾಗಿಯೇ ಈಗ ತಮಿಳ್ನಲ್ಲಿ ಇರುವಂತ ಆರಾಧನೆಯನ್ನು ಕೂಡ ನೀವು ಅದರಲ್ಲಿ ನೀವು ಸೇರ್ ಬರ್ಬೋದು. ಮತ್ತೆ ನಿಮ್ಮ ಕಾಣಿಕೆ ಮತ್ತು ನಿಮ್ಮ ದಶಾಂಶ ನಾವು ಆಗಲೇ ತಿಳಿಸಿರುವ ಹಾಗೆ ನಾವು ಚರ್ಚಿನ ಬ್ಯಾಂಕ್ ಅಕೌಂಟ್ ನಲ್ಲಿ ನೀವು ಹಾಕಬಹುದು, ಅಥವಾ ಗೂಗಲ್ ಪೇ ಮೂಲಕ ನೀವು ಕಳಿಸಬಹುದು, ಅಥವಾ ಬಂದು ಸಭಾಪಾಲಕರಿಗೆ ನೇರವಾಗಿ ನೀವು ನಿಮ್ಮ ದಶಾಂಶ ಆಗ್ಲಿ ಕಾಣಿಕೆ ಆಗ್ಲಿ ನೀವು ಕೊಡಬಹುದು. ಪ್ರಾರ್ಥನೆ ಮಾಡ್ರಿ, ಬೇಗನೆ ಇದು ಲಾಕ್ಡೌನ್ ಮುಗಿಬೇಕು, ನಾವು ಮತ್ತೆ ಸಭೆಯಾಗಿ ನಾವೆಲ್ಲರೂ ಸೇರ್ಬೇಕು ಅನ್ನುವಂಥದ್ದನ್ನು ನೀವು ಪ್ರಾರ್ಥನೆ ಮಾಡ್ರಿ. ಮತ್ತು ಕಟ್ಟಡಕ್ಕಾಗಿ ನೀವು ಪ್ರಾರ್ಥನೆ ಮಾಡ್ರಿ. ಬೇಗನೆ ನಮ್ಮ ಕಟ್ಟಡವನ್ನು ಪ್ರಾರಂಭ ಮಾಡಬೇಕು. ಕಟ್ಟಡ ಕಟ್ಟುವುದಕ್ಕಾಗಿ ಒಂದು ಪರ್ಮಿಷನ್ ನಮಗೆ ಸಿಗಬೇಕು ಎಂಬುದಾಗಿ ನೀವು ಪ್ರಾರ್ಥನೆ ಮಾಡ್ರಿ. ವಾಕ್ಯವನ್ನು ಘೋಷಿಸ್ರಿ ಮತ್ತು ನಿಮ್ಮ ಹಳ್ಳಿಗಾಗಿ, ನೀವು ದತ್ತು ತೆಗೆದುಕೊಂಡಿರುವಂತಹ ಹಳ್ಳಿಗಾಗಿ ಪ್ರಾರ್ಥನೆ ಮಾಡೋದನ್ನು ನೀವು ನಿಲ್ಲಿಸಬೇಡ್ರಿ. ಹಲ್ಲೆಲೂಯಾ. ಸೊ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಮತ್ತು ನೀವು ಸಮಾಧಾನದಿಂದ ಇರ್ರಿ. ಆಮೇನ್. ಹಲ್ಲೆಲೂಯಾ. ಈಗ ನಮ್ ಕಾಣಿಕೆ ಕೊಡುವ ಸಮಯವಾಗಿದೆ. ನಾವೆಲ್ಲರೂ ಕಾಣಿಕೆಯನ್ನು ಕೈಯಲ್ಲಿ ಇಟ್ಕೊಳ್ಳೋಣ ಮತ್ತು ಕಾಣಿಕೆಗೋಸ್ಕರ ಅರಿಕೆ ಮಾಡೋಣ. ಪ್ರಿಯರೇ, ನನ್ನಿಂದ ಅರಿಕೆ ಮಾಡ್ರಿ. ನನಗೆ ಯೇಸು ಕ್ರಿಸ್ತನ ಕೃಪೆಯು ಗೊತ್ತಾಗಿದೆ. ಆತನು ಶ್ರೀಮಂತನಾಗಿದ್ರು ಸಹ ಶಿಲುಬೆ ಮೇಲೆ ನನಗೋಸ್ಕರ ಬಡವನಾದನು. ಆತನ ಬಡತನದಿಂದ ನಾನು ಶ್ರೀಮಂತನಾಗಬೇಕೆಂದು ನಾನು ಪ್ರಾಣದಲ್ಲಿ ಅಭಿವೃದ್ಧಿ ಹೊಂದುತ್ತೇನೆ. ಹೇಗೆ ಆರೋಗ್ಯದಲ್ಲಿಯೂ ಇತರ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದುತ್ತೇನೋ. ನಾವು ಸಮಸ್ತ ಅನುಗ್ರಹಿಸಿದ್ದೆ ನನಗಾಗಿ ನೀಡಿದ್ದೆ ಎಂಬ ಹಾಡನ್ನು ಹಾಡುತ್ತಾ ನಮ್ಮ ಕಾಣಿಕೆಯನ್ನು ಕೊಡೋಣ. ಪ್ರಿಯರೇ, ಸಮಸ್ತ ಅನುಗ್ರಹಿಸಿದೆ ನನಗಾಗಿ ನೀಡಿದೆ. ಸಮಸ್ತ ಅನುಗ್ರಹಿಸಿದೆ ನನಗಾಗಿ ನೀಡಿದೆ. ಬಲಗೈ ನಿನ್ನ ಎತ್ತಿದೆ ದೇವನೇ. ಬಲಗೈ ನಿನ್ನ ಎತ್ತಿದೆ ದೇವನೇ. Hallelujah. Let's pray for tithes and offerings. Take it in your hand, we'll pray. Abba Father, in Jesus' name, we come before you. We pray for all these precious people. We pray the offering seed which they have brought. This seed will be blessed, multiplied. It will be given back in Jesus' name. Good measure, pressed down, shaken together, shall men pour into their bosom, O God. We thank you for the tithers who come here to honor the substance. I pray the hand of God will touch them, touch the salary. It will be blessed, multiplied. It will meet all their need according to your riches and glory through Christ Jesus. Open their eyes of understanding. They will have a revelation and they will have an experience. You are El Shaddai. You are God of plenty. You are more than enough God. And I declare
no medical bills for them in the name of Jesus. No unnecessary expenditures in the name of Jesus. They shall be a blessing for all nations. In Jesus' name we pray. Amen. Hallelujah. Hallelujah. Greet you all in the precious name of our Lord and Savior Jesus Christ. ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತಿಸ್ತೇವೆ. One more time, it's wonderful to worship the Lord in spirit and truth. ಇನ್ನೊಂದ್ಸಲ ನಾವು ಸೇರ್ಬಿಟ್ಟು ಆತ್ಮದಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಕರ್ತನನ್ನು ಆರಾಧಿಸುವುದು ತುಂಬಾ ಒಳ್ಳೆಯದಾಗಿದೆ. Sunday mornings, I'm teaching about living by grace. ಮತ್ತು ರವಿವಾರ ಬೆಳಗ್ಗೆ ನಾನು ಕೃಪೆಯಿಂದಲೇ ಜೀವಿಸುವುದರ ಬಗ್ಗೆ ಕಲಿಸ್ತಾ I ಇದ್ದೇನೆ. told how grace and faith works. ನಾನು ನಿಮ್ಗೆ ಕಲಿಸ್ತಾ ಇದ್ದೆ ಏನಂದ್ರೆ ಕೃಪೆ ಮತ್ತು ನಂಬಿಕೆ ಸೇರಿ ಹೇಗೆ ಕಾರ್ಯ In ಮಾಡ್ತವೆ. that series, I talked about rest also. ಮತ್ತು ಆ ಒಂದು ವಿಷಯದ ಬಗ್ಗೆ ಮಾತನಾಡುವಾಗ ನಾನು ವಿಶ್ರಾಂತಿಯ ಬಗ್ಗೆ ಕೂಡ ಮಾತನಾಡಿದೆ. Please turn your Bible to book of Ephesians, 2nd chapter. We will read verse 8. ನೀವು ಇವಾಗ ನಿಮ್ಮ ಬೈಬಲ್ ಅನ್ನು ಎಫೆಸದವರಿಗೆ 2ನೇ ಅಧ್ಯಾಯಕ್ಕೆ ತಿರುಗಿಸಿ ನಾವು 8ನೇ ವಾಕ್ಯ ಓದಿಕೊಳ್ಳೋಣ. For by grace are you saved through faith, and that not of yourself, it is a gift of God. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದ್ದಲ್ಲ, ಅದು ದೇವರ ವರವೇ. How we are saved? ನಾವು ಹೇಗೆ ರಕ್ಷಣೆ ಹೊಂದಿದ್ವಿ? By grace through faith. ನಂಬಿಕೆಯ ಮೂಲಕ ಕೃಪೆಯಿಂದಲೇ. Grace provided it. ಕೃಪೆಯು ಒದಗಿಸಿತ್ತು. By faith we have taken. ಮತ್ತು ನಂಬಿಕೆಯಿಂದ ಅದನ್ನು ತಗೊಂಡಿದ್ದೇವೆ. And that faith also God has put in your heart through His word. ಮತ್ತು ಆ ನಂಬಿಕೆಯನ್ನು ಕೂಡ ದೇವರು ತನ್ನ ವಾಕ್ಯದ ಮೂಲಕ ನಿಮ್ಮ ಒಳಗಡೆ ಹಾಕಿದ್ದಾರೆ. Every blessing we are going to possess it. ಪ್ರತಿಯೊಂದು ಆಶೀರ್ವಾದಗಳನ್ನು ನಾವು ಸ್ವಾಧೀನ ಮಾಡಿಕೊಳ್ಳೋಣ. Last week I told about life partner. ಮತ್ತು ಕಳೆದ ವಾರ ನಾನು ಜೀವನ ಸಂಗಾತಿಯ ಬಗ್ಗೆ I told you, ಮಾತನಾಡಿದೆ. don't pray, Lord, give me life partner. Pray, Father, thank you, you already blessed me. ನೀವು ದೇವರೇ ನನಗೆ ಜೀವನ ಸಂಗಾತಿಯನ್ನು ಕೊಡು, ನನಗೆ ಮದುವೆ ಆಗಲಿ ಅಂತ ಪ್ರಾರ್ಥನೆ ಮಾಡಬೇಡ್ರಿ. ಆದ್ರೆ ದೇವರೇ ನನಗೆ ಅವಾಗಲೇ ಆಶೀರ್ವಾದಿಸಿದಕ್ಕಾಗಿ ವಂದನೆ ಅಂತ ಹೇಳಿ. Your life partner is not in you physically. ನಿಮ್ಮ ಜೀವನ ಸಂಗಾತಿಯು ನಿಮ್ಮೊಳಗೆ ಶಾರೀರಿಕವಾಗಿ ಇಲ್ಲ. God has blessed in Christ Jesus in spirit. ಆದರೆ ದೇವರು ಯೇಸು ಕ್ರಿಸ್ತನಲ್ಲಿ ನಿಮ್ಮ ಆತ್ಮದಲ್ಲಿ ಆಶೀರ್ವದಿಸಿದ್ದಾನೆ. God will give you the ability to understand who is a person in the right time. ಮತ್ತು ಸರಿಯಾದ ಸಮಯಕ್ಕೆ ಯಾವ ಸರಿಯಾದ ವ್ಯಕ್ತಿ ಇದ್ದಾರೆ ಅಂತ ದೇವರು ನೀವು ತಿಳಿದುಕೊಳ್ಳುವಂತೆ ಮಾಡ್ತಾನೆ. Even you say, you don't pray, God give me God. Thank Him. Lord, I thank you. You have given me the ability to buy a car, to buy a house, like ಒಂದು that. ಮನೆ ಅಥವಾ ಒಂದು ಕಾರನ್ನು ಖರೀದಿ ಮಾಡ್ಬೇಕಾದ್ರೆ ದೇವರೇ ನನಗೆ ಕಾರ್ ಕೊಡು ಅಂತ ನೀವು ಕೇಳುವುದಿಲ್ಲ. ಆದ್ರೆ ನೀವ್ ಹೇಳ್ಬೇಕು, ದೇವರೇ ನಾನು ಕಾರ್ ಖರೀದಿ ಮಾಡುವಂತೆ ನನಗೆ ಆ ಸಾಮರ್ಥ್ಯ ಕೊಟ್ಟಿದ್ದಕ್ಕಾಗಿ ವಂದನೆ. Grace is unmerited favor of God. ಕೃಪೆಯು ದೇವರ ಷರತ್ತಿಲ್ಲದಂತ ಒಂದು ದಯೆ ಆಗಿದೆ. Undeserved people, unmerited people, God helps. That is favor. God's favor comes. That is grace. ಅಯೋಗ್ಯರು ಮತ್ತು ಅರ್ಹತೆ ಇಲ್ಲದವರು ಅಂತವರ ಮೇಲೆ ದೇವರು ದಯೆ ತೋರಿಸ್ತಾರೆ, ದೇವರು ಸಹಾಯ ಮಾಡ್ತಾರೆ. People who deserve, they don't need it. ಅದ್ರ ಅರ್ಥ ಏನಂದ್ರೆ ಯಾವ ಜನರು ಯೋಗ್ಯರಾಗಿದ್ದಾರೋ ಅವರಿಗೆ ಬೇಕಾಗಿಲ್ಲ. Hallelujah. Hallelujah. Turn your Bible to the book of Romans. ನಿಮ್ಮ ಬೈಬಲ್ ಗಳನ್ನು ನೀವು ರೋಮಪುರದವರಿಗೆ ತಿರುಗಿಸಿ 5th chapter, we will read verse 8 and 9. ರೋಮಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ನಾವು 8, 9 ಓದ್ಕೊಳ್ಳೋಣ. 5th chapter, verse 8 and 9. But God commendeth His love toward us, in that while we were yet sinners, Christ died for us. Much more than, being now justified by His blood, we shall be saved from wrath through Him. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ. God
commendeth his love toward us. Means he showed his love towards us. ದೇವರು ನಮ್ಮ ಕಡೆ ನಮಗಾಗಿ ತನ್ನ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ, ಅಂದ್ರೆ ತೋರ್ಪಡಿಸಿದ್ದಾನೆ. When? ಯಾವಾಗ? When we were undeserved people. We were sinners. Yet still he loved us. ಯಾವಾಗ ದೇವರು ನಮ್ಮನ್ನು ಪ್ರೀತಿಸಿದನು? ನಾವು ಪಾಪಿಗಳಾಗಿದ್ದಾಗ, ನಾವು ಅಯೋಗ್ಯರಾಗಿದ್ದಾಗ. If you do not do anything wrong, you don't need grace. ನೀವು ಯಾವುದೇ ತಪ್ಪನ್ನೇ ಮಾಡಲಿಲ್ಲ ಅಂದ್ರೆ ನಿಮಗೆ ಕೃಪೆ ಬೇಕಾಗಿಲ್ಲ. If there is no fault in you, there is no grace. ನಿಮ್ಮಲ್ಲಿ ಯಾವುದೇ ದೋಷ ಇಲ್ಲ, ಯಾವುದೇ ತಪ್ಪಿಲ್ಲ ಅಂದ್ರೆ ನಿಮಗೆ ಕೃಪೆ ಬೇಕಾಗಿಲ್ಲ. Hallelujah. For example, I travel in a car. Most of the outstations I go by car. ಉದಾಹರಣೆಗೆ ನಾನು ಬೇರೆ ಪಟ್ಟಣಗಳಿಗೆ ಪ್ರಯಾಣ ಮಾಡಬೇಕು ಅಂದ್ರೆ ಕಾರಲ್ಲಿ ಹೋಗ್ತೇನೆ. If you don't commit any mistake, if you drive properly, if you maintain the speed, and if you have all the documents, no need to fear when the police stops you. ನೀವು ಸರಿಯಾಗಿ ಗಾಡಿಯನ್ನು ಓಡಿಸಿದ್ರೆ, ನಿಮ್ಮ ಹತ್ರ ಎಲ್ಲ ಪೇಪರ್ಗಳು ಇದ್ದರೆ, ಸರಿಯಾಗಿ ಎಲ್ಲವೂ ಇದ್ದರೆ, ಪೊಲೀಸ್ಗಳು ಬಂದಾಗ ನೀವು ಭಯ ಪಡುವುದು ಬೇಕಾಗಿಲ್ಲ. I still remember once we were going to Kavar. ನನ್ಗೆ ನೆನಪಿದೆ, ನಾವು ಒಂದ್ಸಲ ಕಾರವಾರ್ಗೆ ಹೋಗ್ತಾ ಇದ್ವಿ. We didn't, the brother who was driving the car, he didn't see the speed limit, what is mentioned. He was driving in over speed. ಮತ್ತು ಕಾರನ್ನು ನಡೆಸುವಂತ ಸಹೋದರನು ಅಲ್ಲಿ ಸ್ಪೀಡ್ ಗೆ ಒಂದು ಮಿತಿಯನ್ನು ಕೊಟ್ಟಿದ್ರು, ಅದನ್ನು ನೋಡ್ಲಿಲ್ಲ. ಅದಕ್ಕಾಗಿ ಅದನ್ನು ವೇಗವಾಗಿ ಓಡಿಸ್ತಾ They ಇದ್ದ. have put 40 kilometers, he was going more than 100 kilometers. ಅಲ್ಲಿ ಅವರು 40 ಕಿಲೋಮೀಟರ್ ಅಷ್ಟೇ ಓಡಿಸ್ಬೇಕು ಅಂತ ಹೇಳಿದಾಗ ಇವನು ಒಂದು 50-60 ನಡೆಸ್ತಾ ಇದ್ದ. And most of us were talking. ಮತ್ತು ಅನೇಕರು ನಾವು ಮಾತನಾಡ್ತಾ We ಇದ್ವಿ. never realized it is more than 100. ನಾವು ಇದು 100ಕ್ಕಿಂತ ಜಾಸ್ತಿ ಅಂತ ಯೋಚನೆ ಮಾಡ್ಲಿಲ್ಲ. And when we entered the city police stopped us. ಮತ್ತು ನಾವು ಪಟ್ಟಣದೊಳಗೆ ಪ್ರವೇಶಿಸಿದಾಗ ಪೊಲೀಸರು ನಮ್ಮನ್ನು ನಿಲ್ಲಿಸಿದ್ರು. And one of our brother went and told him, "What's wrong with you? We have all the papers. Why are you stopping?" ಮತ್ತು ನಮ್ಮಲ್ಲಿ ಒಬ್ಬರು ಸಹೋದರನು ಹೋಗಿ ಪೊಲೀಸ್ಗೆ ಹೇಳ್ತಾನೆ, ಏನ್ ತಪ್ಪಾಗಿದೆ, ನಮ್ಮ ಹತ್ರ ಎಲ್ಲಾ ಪೇಪರ್ ಸರಿಯಾಗಿವೆ. Then and you say, "Why are you unnecessarily troubling us?" ಅವ್ರು ಕೇಳ್ತಾ ಇದ್ರು ಏನಂದ್ರೆ, ನಮ್ಮನ್ನು ಸುಮ್ನೆ ಯಾಕೆ ನೀವು ತೊಂದರೆ ಮಾಡ್ತಾ ಇದ್ದೀರಾ? I understood, we were in over speed. ನನ್ಗೆ ಅವಾಗ ಅರ್ಥ ಆಯ್ತು ಏನಂದ್ರೆ, ನಾವು ವೇಗವನ್ನು ಮಿತಿಯಾಗಿ ಮಾಡ್ಕೊಂಡು ನಾವು ದಾಟಿ I ಹೋಗಿದ್ವಿ. asked the officer, "Sorry." ನಾನು ಆ ಆಫೀಸರ್ಗೆ ಕ್ಷಮಿಸಿ ಅಂತ The ಕೇಳಿದೆ. moment I asked sorry, that man came down. That's good. You have realized your mistake. ಆ ಯಾವ ಕ್ಷಣ ನಾನು ಕ್ಷಮಿಸು ಅಂತ ಕೇಳಿದಾಗ ಆ ಆಫೀಸರ್ ಅವರು ಹೇಳ್ತಾರೆ, ಒಳ್ಳೇದು, ನೀವು ನಿಮ್ಮ ತಪ್ಪನ್ನು ಒಪ್ಕೊಂಡಿದ್ದೀರಾ. Because you realize your mistake, I am not putting penalty. ನಿಮ್ಮ ತಪ್ಪಿನ ಬಗ್ಗೆ ನಿಮ್ಗೆ ಅರಿವಿಕೆ ಆಗಿದೆ, ಅದಕ್ಕಾಗಿ ನಿಮ್ಮ ಮೇಲೆ ನಾನು ಫೈನ್ ಹಾಕಲ್ಲ. Hallelujah. So when you are not fine, when you are not right, that's the time we need the grace. ಯಾವ ಸಮಯಗಳಲ್ಲಿ ನಾವು ಸರಿಯಾಗಿ ಇಲ್ವೋ, ನಾವು ಒಳ್ಳೆದಾಗಿ ಇಲ್ಲವೋ ಅಂತ ಸಮಯದಲ್ಲಿ ನಮಗೆ ಕೃಪೆ ಬೇಕಾಗಿದೆ. Hallelujah. Turn your Bible to Gospel according to Luke, 15th chapter. ನಿಮ್ಮ ಬೈಬಲ್ಗಳನ್ನು ನೀವು ಲೂಕನು ಬರೆದ ಸುವಾರ್ತೆಗೆ ತಿರುಗಿಸಿ 15ನೇ ಅಧ್ಯಾಯ verse 20. 20ನೇ ವಾಕ್ಯ ಓದಿಕೊಳ್ಳೋಣ. Gospel according to Luke, 15th chapter, verse 20. ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 20ನೇ ವಾಕ್ಯ. And he arose, came to his father. When he was yet a great way off, his father saw him, had compassion, and ran, and fell on his neck and kissed him. ಅವನು ಇನ್ನು ದೂರದಲ್ಲಿ ಇರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರ ಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು. This scripture tells exactly what is written in Romans 5:8. ಈ ವಾಕ್ಯವು ರೋಮ 5ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಏನ್ ಬರೆಯಲ್ಪಟ್ಟಿದೆಯೋ ಅದನ್ನು ಸರಿಯಾಗಿ ವಿವರಿಸ್ತದೆ. This story explains that. ಈ ಕಥೆಯು ವಿವರಿಸ್ತದೆ. A story of a prodigal son. ಈ ಕಥೆಯು ತಪ್ಪಿ ಹೋಗಿದ ಮಗನ ಬಗ್ಗೆ ಇದೆ. One father had 2 sons. ಒಬ್ಬ ತಂದೆಗೆ 2 ಮಗನಿದ್ರು. Elder son was with him. ದೊಡ್ಡ ಮಗ ಆತನ ಜೊತೆಯಲ್ಲಿ ಇದ್ದ. The second one said, "Father, I want to go away. Give me all my property." ಮತ್ತು ಚಿಕ್ಕವನು ಆತನ ತಂದೆ ಕೇಳ್ತಾನೆ, ಅದೇ ನಾನು ಬೇರೆ ಊರಿಗೆ ಹೋಗ್ತೇನೆ, ಅದಕ್ಕಾಗಿ ನನ್ನ ಆಸ್ತಿನೆಲ್ಲ ಕೊಟ್ಬಿಡು. He sold the property, took all the money, went to far places, wasted in all the unwanted things. ಅಪ್ಪನ ಆಸ್ತಿಯನ್ನು ತಗೊಂಡು ಆತನ ಮಾರ್ಬಿಟ್ಟು ಎಲ್ಲಾ ಹಣವನ್ನು ತಗೊಂಡು ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಎಲ್ಲಾ ಖರ್ಚು ಮಾಡಿದ. He was living among pigs, ಆಮೇಲೆ eating pigs' ನೋಡ್ತೇವೆ, food. Even that food was not available for him. ಆಮೇಲೆ ನೋಡ್ತೇವೆ ಹಂದಿಗಳ ಮಧ್ಯೆ ಆತನು ವಾಸ ಮಾಡ್ತಾ ಇದ್ದ, ಹಂದಿಗಳ ಊಟವನ್ನು ತಿಂತಾ ಇದ್ದ. Then he realized, in my father's house, servants eat better.
ಆಮೇಲೆ ಆತನಿಗೆ ಅರ್ಥ ಆಯ್ತು ಏನಂದ್ರೆ, ನನ್ನ ತಂದೆಯ ಮನೆಯಲ್ಲಿ, ನನ್ನ ಅಪ್ಪನ ಮನೆಯಲ್ಲಿ ದಾಸರು ಉತ್ತಮವಾಗಿ ತಿಂತಾರೆ, They have enough bread. ಅವರಿಗೆ ಜಾಸ್ತಿ ರೊಟ್ಟಿ ಇದೆ. Then it struck him, let me go to my father back. ಆವಾಗ ಆತನ ಮನಸ್ಸಿನಲ್ಲಿ ಬಂತು ಏನಂದ್ರೆ, ನನ್ನ ತಂದೆ ಹತ್ರ ತಿರುಗಿ When ಹೋಗ್ತೇನೆ. he came back, ಆತನು ತಿರುಗಿ ಬಂದಾಗ then in verse 20 it says, the father saw him coming, from far. He ran and he had a compassion. He loved him. He kissed him. ಮತ್ತು 20ನೇ ವಾಕ್ಯದಲ್ಲಿ ನೋಡ್ತೇವೆ ಏನಂದ್ರೆ, ತಂದೆಯು ಆತನನ್ನು ದೂರದಲ್ಲಿಯೇ ಕಂಡು ಆತನಿಗೆ ಹೋಗಿ ಅಪ್ಪಿಕೊಂಡು ಮುದ್ದಿಟ್ಟನು. That boy was dirty. ನೋಡಿರಿ, ಆ ಹುಡುಗ ಬಹಳ ಹೊಲಸಾಗಿದ್ದ, He is not clean. ಆತನು ಶುದ್ಧವಾಗಿ But ಸ್ವಚ್ಛವಾಗಿ ಇರ್ಲಿಲ್ಲ. Father had a compassion. ಆದ್ರೆ ತಂದೆಗೆ ಅಲ್ಲಿ ಕರುಣೆ ಆಯ್ತು. He showed his love. ಆತನು ಕನಿಕರ ಪಟ್ಟು ತನ್ನ ಪ್ರೀತಿಯನ್ನು ತೋರಿಸಿದ. That's what Romans 5:8 says. ಅದೇ ರೋಮ 5:8 ವಾಕ್ಯ ಹೇಳ್ತಿದೆ. God showed his love towards us. When we were sinners, when we were dirty, he showed his love. ನಾವು ಪಾಪಿಗಳಾಗಿದ್ದಾಗಲೇ, ನಾವು ಹೊಲಸಿನ ಸ್ಥಿತಿಯಲ್ಲಿ ಇದ್ದಾಗಲೇ ದೇವರು ತನ್ನ ಪ್ರೀತಿಯನ್ನು ನಮಗಾಗಿ ತೋರಿಸಿದ. Hallelujah. Hallelujah. Christ died for us. ಕ್ರಿಸ್ತನು ನಮಗಾಗಿ ಸತ್ತನು. Now much more we are justified by the blood of Jesus. ಆದ ಕಾರಣ ಇವಾಗ ಯೇಸು ಸ್ವಾಮಿಯ ರಕ್ತದ ಮೂಲಕ ನಾವು ಹೆಚ್ಚಿನದಾಗಿ When ನೀತಿವಂತರಾಗಿದ್ದೇವೆ. the son was coming, father went and hugged him. ಯಾವಾಗ ಮಗನು ಬರ್ತಾ ಇದ್ದನೋ, ತಂದೆ ಹೋಗಿ ಅಪ್ಪಿಕೊಂಡನು. Now took him to the house, asked him best robes. Now he is in a better position inside the house. ಮಗನನ್ನು ಮನೆ ಒಳಗೆ ಕರ್ಕೊಂಡ್ ಬಿಟ್ಟು ಒಳ್ಳೆ ಅಂಗಿಯನ್ನು ಕೊಟ್ಟ. ಇವಾಗ ಆ ಮಗನು ಉತ್ತಮವಾದ ಸ್ಥಿತಿಯಲ್ಲಿದ್ದ. He didn't shout at him, why you wasted my money, why you have come back again, what is nothing. That is father's love. ನನ್ನ ಹಣವನ್ನು ಯಾಕೆ ವ್ಯರ್ಥ ಮಾಡ್ಬಿಟ್ಟಿ, ಯಾಕೆ ವಾಪಸ್ ಬಂದಿದ್ದಿ ಅಂತ ಏನು ಚೀರಾಡ್ಲಿಲ್ಲ. ಅದೇ ಅಪ್ಪನ ಪ್ರೀತಿ. Now this boy will live more carefully than what he was before. ಈಗ ಈ ಹುಡುಗನು ಮುಂಚೆ ಜೀವಿಸುವುದಕ್ಕಿಂತ ಹೆಚ್ಚಿನದಾಗಿ ಎಚ್ಚರವಾಗಿ ಜೀವಿಸ್ತಾನೆ. Hallelujah. Hallelujah. That is grace. ಅದೇ ಕೃಪೆ ಆಗಿದೆ. Grace, after born again, helps you to live more carefully, cautiously, because you love your father. And you know father loves you. ಯೇಸು ಸ್ವಾಮಿಯನ್ನು ನೀವು ಸ್ವೀಕಾರ ಮಾಡಿಕೊಂಡ ಮೇಲೆ ಕೃಪೆಯ ಮೂಲಕ ನೀವು ಬಹಳ ಎಚ್ಚರವಾಗಿ ಖಚಿತತೆಯಿಂದ ಜೀವಿಸ್ತೀರಾ. ಯಾಕಂದ್ರೆ ನಿಮಗೆ ಗೊತ್ತು ತಂದೆಯು ಇವನು ಪ್ರೀತಿಸ್ತಾನೆ ಅಂತ. Turn your Bible to book of Galatians. ನಿಮ್ಮ ಬೈಬಲ್ಗಳನ್ನು ನೀವು ಗಲಾತ್ಯದವರಿಗೆ ಬರೆದ ಪತ್ರಿಕೆಗೆ ತಿರುಗಿಸಿ 2nd chapter, 2ನೇ ಅಧ್ಯಾಯ verse 19 and 20. 19-20. For I through the Lord am dead to the law. So I through the law am dead to the law, that I might live unto God. ನಾನಂತೂ ದೇವರಿಗಾಗಿ ಜೀವಿಸುವುದಕ್ಕೋಸ್ಕರ ಧರ್ಮ ಪ್ರಾಣದ ಮೂಲಕವಾಗಿ ಧರ್ಮ ಪ್ರಮಾಣದ ಪಾಲಿಗೆ ಸತ್ತೇನು. Hallelujah. Then Hallelujah. verse 20 he says, I am crucified with Christ, nevertheless I live, yet not I, but Christ liveth in me. The life which now I live in the flesh, I live by the faith of the Son of God who loved me and gave himself for me. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಣ ನಂಬಿಕೆಯಲ್ಲಿಯೇ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿ ಬಿಟ್ಟನು. Now the Christian life is different. ಇವಾಗ ಕ್ರೈಸ್ತಿಯ ಜೀವನವು ಬೇರೆ ಆಗಿದೆ. Christ is in me. I have a supernatural power. ಕ್ರಿಸ್ತನು ನನ್ನೊಳಗಿದ್ದಾನೆ, ನನ್ನಲ್ಲಿ ಅನೈಸರ್ಗಿಕವಾಗಿರುವ ಶಕ್ತಿ ಇದೆ. The life what now I live in the flesh, I live by the faith of the Son of the living God. ಈಗ ನಾನು ಈ ಶರೀರದಲ್ಲಿ ಜೀವಿಸುವಂತದ್ದು ಅದು ಹೇಗೆಂದರೆ ದೇವಕುಮಾರನ ನಂಬಿಕೆಯಿಂದಲೇ. How it has begun? ಅದು ಹೇಗೆ ಪ್ರಾರಂಭವಾಯಿತು? Verse 19 it says, I am dead to the law, that might live unto the God. Through the Lord I am dead to the law. 19ನೇ ವಾಕ್ಯದಲ್ಲಿ ಹೇಳ್ತಾನೆ, ದೇವರಿಗಾಗಿ ಜೀವಿಸುವುದಕ್ಕೋಸ್ಕರ ಧರ್ಮಶಾಸ್ತ್ರದ ಪಾಲಿಗೆ ಸತ್ತವನಾಗಿದ್ದೇನೆ. The book of Galatians talks about the conflict between law and grace. ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಕೃಪೆಗೂ ಮತ್ತು ಧರ್ಮಶಾಸ್ತ್ರಕ್ಕೆ ಇರುವ ಒಂದು ಹೋರಾಟದ ಬಗ್ಗೆ, ಒಂದು ವ್ಯತ್ಯಾಸಗಳ ಬಗ್ಗೆ ಮಾತಾಡ್ತದೆ. His grace life is different. It makes you to live in a higher level. ಪೌಲನು ಹೇಳ್ತಾ ಇದ್ದಾನೆ, ಈ ಕೃಪೆಯ ಜೀವನವು ಬೇರೆ ಆಗಿದೆ, ನೀವು ಇನ್ನೊಂದು ಹಂತದಲ್ಲಿ ಜೀವಿಸುವಂತೆ ಮಾಡ್ತದೆ. I can live unto God when I am dead to the law. ಆತನು ಹೇಳ್ತಾನೆ, ನಾನು ಧರ್ಮಶಾಸ್ತ್ರದ ಪಾಲಿಗೆ ಸತ್ತವನಾಗಿದ್ದಾಗಲೇ ಕೃಪೆಗಾಗಿ ಜೀವಿಸಬಹುದು. Hallelujah. You know, the church
When a person is born again, we say everything is fine. Come, Jesus loves you. Jesus loves you. Jesus loves you. ನೋಡಿರಿ, ಸಭೆಯಲ್ಲಿ ಒಬ್ಬ ವ್ಯಕ್ತಿ ಹೊಸದಾಗಿ ಹುಟ್ಟಿದಾಗ, ಸಭೆಗೆ ಬಂದಾಗ ನಾವು ಹೇಳ್ತೇವೆ, ಏ ಸ್ವಾಮಿ ಪ್ರೀತಿಸ್ತಾರೆ, ಪ್ರೀತಿಸ್ತಾರೆ, ಪ್ರೀತಿಸ್ತಾರೆ. Hallelujah. After they accept Jesus, we put lot of rules and regulation. Don't do this, don't do this. Sit like this, stand like this. Dress like this, do haircut. Lot of rules and regulation. ಆದ್ರೆ ರಕ್ಷಣೆ ಆದ್ಮೇಲೆ ಸಭೆಗೆ ಸತತವಾಗಿ ಬರುವಾಗ ನಾವು ಎಷ್ಟೊಂದು ನಿಯಮಗಳನ್ನ ಹಾಕ್ತೇವೆ. ಅದನ್ನ ಮಾಡ್ಬೇಕು, ಇದನ್ನ ಮಾಡಬಾರ್ದು, ಹಾಗೆ ನಡಿಬೇಕು, ಹೀಗೆ ಬಟ್ಟೆ ಹಾಕೊಳ್ಬೇಕು, ಹೀಗೆ ಕೂದಲು ಇಟ್ಕೊಳ್ಬೇಕು, ಎಷ್ಟೊಂದು ನಿಯಮ ನಿಷ್ಠೆಗಳನ್ನ ಹಾಕ್ತಾರೆ. When we put rules and regulation, church is moving from grace to legalism. ಯಾವಾಗ ಸಭೆಯಲ್ಲಿ ನಾವು ನೇಮ ನಿಷ್ಠೆಗಳನ್ನು, ನಿಯಮಗಳನ್ನು ಹಾಕಿದಾಗ ಸಭೆಯು ಕೃಪೆಯಿಂದ ಕಾರ್ಯಗಳ ಮೇಲೆ ನಡೀತದೆ. Some people say it is our church rule, we have to follow. ಕೆಲವು ಜನರು ಹೇಳ್ತಾರೆ, ಇದು ನಮ್ಮ ಸಭೆಯ ಒಂದು ನಿಯಮವಾಗಿದೆ, ನಾವು We ಪಾಲಿಸಲೇಬೇಕು. have to wear only some special dress. Few people have to wear the special dress because there is a church rule. ಅವ್ರು ಹೇಳ್ತಾರೆ, ನಮ್ಮ ಸಭೆಯಲ್ಲಿ ಕೆಲವು ಜನರು ಆ ವಿಶೇಷವಾದ ಅಂಗಿಯನ್ನು ಹಾಕೊಳ್ಳೇಬೇಕು, ಅದು ನಮ್ಮ ಸಭೆಯ ನಿಯಮವಾಗಿದೆ. Hallelujah. Hallelujah. We should understand grace begins with God's love. ನೀವು ಅರ್ಥ ಮಾಡ್ಕೊಳ್ಬೇಕು ಏನಂದ್ರೆ, ಕೃಪೆಯು ದೇವರ ಪ್ರೀತಿಯಿಂದಲೇ ಪ್ರಾರಂಭವಾಗ್ತದೆ. When we were yet sinners, God loved us. ನಾವು ಪಾಪಿಗಳಾಗಿದ್ದಾಗಲೇ ದೇವರು ಪ್ರೀತಿಸಿದನು. Hallelujah. God still loves us. ದೇವರು ನಮ್ಮನ್ನು ಇನ್ನೂ ಕೂಡ ಪ್ರೀತಿಸ್ತಾನೆ. How we are saved? By grace. ನಾವು ಹೇಗೆ ರಕ್ಷಣೆ ಹೊಂದಿದ್ವಿ? ಕೃಪೆಯ ಮೂಲಕ. Now after salvation, how we are to live? By grace. ರಕ್ಷಣೆ ಆದ್ಮೇಲೆ ಹೇಗೆ ಮುಂದೆ ಜೀವಿಸಬೇಕು? ಕೃಪೆಯ ಮೂಲಕ. I want to teach you how we can have victory over sin. ನಾನು ಇವತ್ತು ನಿಮಗೆ ಕಲಿಸ್ತೇನೆ ಅಂದ್ರೆ, ನಾವು ಪಾಪದ ಮೇಲೆ ಹೇಗೆ ಜಯಿಸಬಹುದು. Because you commit one or two sins here and there, God will not condemn you. God will not reject you. Still God is your father. ನೀವು ಅಲ್ಲಿ ಇಲ್ಲಿ ಒಂದು ಎರಡು ಪಾಪಗಳನ್ನು ಮಾಡಿದಾಗ, ತಪ್ಪನ್ನು ಮಾಡಿದಾಗ ದೇವರು ನಿಮ್ಮನ್ನು ಖಂಡಿಸುವುದಿಲ್ಲ, ನಿಮ್ಮನ್ನು ತಿರಸ್ಕಾರ ಮಾಡುವುದಿಲ್ಲ. I was listening to one testimony. ನಾನು ಒಂದು ಸಾಕ್ಷಿಯನ್ನು ಕೇಳ್ತಾ ಇದ್ದೆ. Dr. Billy Graham's funeral service. One of his daughter gave a testimony. I liked it so much. ಡಾಕ್ಟರ್ ಬಿಲಿ ಗ್ರಹಂ ಅವರ ಒಂದು ಪುಣ್ಯತಿಥಿ ಮಾಡುವಾಗ ಅವರ ಮಗಳು ಒಂದು ಸಾಕ್ಷಿಯನ್ನು ಕೊಡ್ತಾಳೆ. She said she went away from his father. She got married to somebody. She messed up her life. She divorced, and she said, "Dad, I'm coming home." ಅವಳು ಹೇಳ್ತಾಳೆ ಏನಂದ್ರೆ, ಅವಳು ಅವರ ತಂದೆಯ ವಿರುದ್ಧವಾಗಿ ಹೋಗಿ ಒಬ್ಬ ಹುಡುಗನಿಗೆ ಮದುವೆ ಆದಳು. ಮದುವೆ ಆದ್ಮೇಲೆ ಮತ್ತೆ ವಿಚ್ಛೇದನ ಆಗ್ಬಿಟ್ಟು ಅವನನ್ನು ಬಿಟ್ಟು ತಿರುಗಿ ಬರ್ತಾಳೆ. And when she came home, she said, "My dad, it is like a mountain. Their house, they have to come from a far place. From the gate to the house, they have to come by car." Dad, Billy Graham took a car, came near to the gate to receive her. ಅವಳು ತಿರುಗಿ ಮನೆಗೆ ಬಂದಾಗ ಅವಳು ಹೇಳ್ತಾಳೇನಂದ್ರೆ, ಅವರ ಮನೆ ಹೇಗಿತ್ತು ಅಂದ್ರೆ, ಮನೆ ಒಂದು ಗುಡ್ಡದ ಮೇಲೆ ಇತ್ತು, ಕೆಳಗಡೆ ಒಂದು ಗೇಟ್ ಇತ್ತು. ಸೊ ಗೇಟ್ ಇಂದ ಮನೆಗೆ ಹೋಗ್ಬೇಕು ಅಂದ್ರೆ ಕಾರಲ್ಲೇ ಬರ್ಬೇಕಾಗಿತ್ತು. ಡಾಕ್ಟರ್ ಬಿಲಿ ಗ್ರಹಂ ಅವರು ಅವಳನ್ನು ಕರ್ಕೊಂಡು ಹೋಗ್ಬೇಕು ಅಂತ ಗೇಟಿನವರೆಗೆ ಬಂದ್ರು. He himself came down. ಆತನು ತಾನೇ ಕೆಳಗಡೆ He ಬಂದ. received her. He hugged her. He took her home. ಆತನು ತಾನೇ ಅವಳನ್ನು ಅಪ್ಪಿಕೊಂಡು ಸ್ವೀಕಾರ ಮಾಡಿಕೊಂಡು ಮನೆಗೆ ಕರ್ಕೊಂಡು She ಹೋದ. said, not even once he scolded her for her mistake. ಅವಳು ಹೇಳ್ತಾಳೆ, ಅವಳು ಮಾಡಿರುವಂತ ತಪ್ಪಿಗಾಗಿ ಒಂದ್ಸಲ ಕೂಡ ಆತನು ಆಕೆಯ ಮೇಲೆ ಅವರು ಚೀರಾಡ್ಲಿಲ್ಲ. Actually, our God is much more than him. ನೋಡಿರಿ, ನಾನ್ ನಿಮ್ಗೆ ಹೇಳ್ತೇನೆ, ನಮ್ಮ ದೇವರು ಆತನಿಗಿಂತ ಇನ್ನೂ ಹೆಚ್ಚಿನ ಆತನು. Only thing is we have to understand in our Father's heart what he has about sin, what provision he has given for us to overcome sin. ಆದರೆ ನಾವು ತಂದೆಯ ಹೃದಯದಲ್ಲಿ ಪಾಪದ ಬಗ್ಗೆ ಏನಿದೆ, ಪಾಪಕ್ಕಾಗಿ ಜಯಿಸುವಂತೆ ಆತ ನಮ್ಗೆ ಏನ್ ಕೊಟ್ಟಿದ್ದಾನೆ ಅಂತ ಅರ್ಥ ಮಾಡ್ಕೊಳ್ಬೇಕು. Grace is not a license to commit sin. ನೋಡಿರಿ, ಕೃಪೆಯು ನಾವು ಪಾಪ ಮಾಡುವಂತೆ ನಮ್ಗೆ ಲೈಸೆನ್ಸ್ ಕೊಡುವುದಿಲ್ಲ. Many people say you talk about grace, people will commit sin. ಅನೇಕ ಜನರು ಹೇಳ್ತಾರೆ, ನೀವು ಪಾಪದ ಬಗ್ಗೆ ಮಾತನಾಡಿದಾಗ, ನೀವು ಕೃಪೆಯ ಬಗ್ಗೆ ಮಾತನಾಡಿದಾಗ ಜನರು ಪಾಪ ಮಾಡ್ತಾರೆ. No, I am going to teach for another 2-3 weeks. You have to listen carefully. ನಾನು ಇನ್ನು ಬರುವಂತ 2-3 ವಾರಗಳವರೆಗೆ ಕಲಿಸ್ತೇನೆ, ನೀವು ಬಹಳ ಎಚ್ಚರವಾಗಿ ಕೇಳಿರಿ. Grace is not license to commit sin. ಕೃಪೆಯು ಪಾಪ ಮಾಡುವಂತೆ ನಿಮಗೆ ಲೈಸೆನ್ಸ್ ಕೊಡುವುದಿಲ್ಲ, ಬಿಡು But ಕೊಡುವುದಿಲ್ಲ. grace will help you to overcome sin, have a victory over sin. ಆದ್ರೆ ಕೃಪೆಯು ನೀವು ಪಾಪವನ್ನು ಜಯಿಸುವಂತೆ ನಿಮಗೆ ಸಹಾಯ ಮಾಡ್ತದೆ. So you should understand this law and legalism and grace. ಆದ ಕಾರಣ ನೀವು ಈ ಧರ್ಮಶಾಸ್ತ್ರ,
ಕಾರ್ಯಗಳು ಮತ್ತು ಕೃಪೆಯನ್ನು ಅರ್ಥ ಮಾಡ್ಕೊಳ್ಬೇಕು. Turn your Bible to book of Romans 6th chapter. ನೀವು ನಿಮ್ಮ ಬೈಬಲ್ಗಳನ್ನು ರೋಮಪುರದವರಿಗೆ ತಿರುಗಿಸಿ We will read verse 14. 6ನೇ ಅಧ್ಯಾಯ 14ನೇ ವಾಕ್ಯ ಓದ್ಕೊಳ್ಳೋಣ. For sin shall not have dominion over you, for ye are not under the law, but under grace. ಯಾಕೆಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸಲು ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಷ್ಟೇ. Hallelujah. ಹಾಲೆಲೂಯಾ. I'm going to spend a lot of time on the scripture. ನೋಡಿರಿ, ಈ ವಾಕ್ಯದ ಮೇಲೆ ನಾನು ಬಹಳ ಸಮಯವನ್ನು ಕಳೀತೇನೆ. Say in English. ನನ್ನಿಂದ ಹೇಳ್ರಿ. Sin shall not have dominion over me. ಪಾಪವು ನನ್ನ ಮೇಲೆ ಅಧಿಕಾರ ನಡೆಸದು. I am not under the law. I am under grace. ನನ್ನಿಂದ ಹೇಳ್ರಿ, ನಾನು ಕೃಪೆಯ ಕೆಳಗೆ ಇಲ್ಲ, ನಾನು ಧರ್ಮಶಾಸ್ತ್ರದ ಕೆಳಗೆ ಇಲ್ಲ, ಆದರೆ ಕೃಪೆಯ ಕೆಳಗೆ ಇದ್ದೇನೆ. Sin has some power. It can rule people's life. You ask alcoholic, they say, I don't want to drink, but I can't stop it. I am addicted. ನೋಡಿರಿ, ಪಾಪಕ್ಕೆ ಒಂದು ಶಕ್ತಿ ಇದೆ. ಅದು ಜನರ ಜೀವನದ ಮೇಲೆ ಆಳ್ವಿಕೆ ಮಾಡಬಹುದು. ನೀವೊಂದು ಕುಡುಕನಿಗೆ ಹೋಗಿ ಮಾತನಾಡಿದ್ರೆ ಅವನು ಹೇಳ್ತಾನೆ, ನಾನು ಕುಡಿಬಾರ್ದು ಅಂತ ಅನ್ಕೊಳ್ತೀನಿ, ಅದೇ ಆಗಲ್ಲ, ನಾನು ಅಸಹಾಯಕನಾಗಿದ್ದೇನೆ. Sin always rules on mankind. ಪಾಪವು ಯಾವಾಗಲೂ ಮನುಷ್ಯರ ಮೇಲೆ ಆಳ್ವಿಕೆ ಮಾಡ್ತದೆ. But because of God's love, now Bible says that sin shall not have dominion over you. ಆದರೆ ಸತ್ಯವೇದ ಹೇಳ್ತದೆ, ಬೈಬಲ್ ಹೇಳ್ತದೆ ಏನಂದ್ರೆ, ಕೃಪೆಯ ಕಾರಣದಿಂದಲೇ ಆ ಪಾಪವು ನಿಮ್ಮ ಮೇಲೆ ದೊರೆತನ ಮಾಡಕ್ಕಾಗುವುದಿಲ್ಲ. There are some rowdies, no? They come and do a lot of rowdyism. They collect money, they harass people. Do you know why they harass people? Because they have somebody's backup is there. Some politician's backup is there. ನಿಮ್ಗೆ ಗೊತ್ತಾ, ಕೆಲವು ರೌಡಿಗಳಿರ್ತಾರೆ, ಗುಂಡಗಳಿರ್ತಾರೆ, ಅವರು ಹೊಡಿತಾರೆ, ಪೈಸಾ ತಗೊಂಡು ಹೋಗ್ತಾರೆ. ಅವರೆಲ್ಲ ಯಾಕೆ ಮಾಡ್ತಾರೆ ಅಂದ್ರೆ, ಅವರ ಹಿಂದೆ ಅವರಿಗೆ ಹಿಂಬಲವಾಗಿರುವ ವ್ಯಕ್ತಿ ಇರ್ತಾರೆ. Somebody is supplying strength for them. ಅವರಿಗೆ ಯಾರು ಹಿಂಬಲವಾಗಿ ನಿಂತಿದ್ದಾರೆ, ಬಲವನ್ನು ಕೊಡ್ತಾ ಇದ್ದಾರೆ. Because their strength, they back him up. These guys, you see him doing all rowdyism. ಅವರಿಗೆ ಹಿಂಬಲವಾಗಿ ನಿಂತ್ಕೊಂಡಿರುವ ಕಾರಣದಿಂದ ಇವರು ಎಲ್ಲಾ ಗುಂಡಾಗರ್ದಿ ಮಾಡ್ತಾರೆ. Do you know why sin is doing rowdyism in man's life? ನಿಮ್ಗೆ ಗೊತ್ತಾ ಯಾಕೆ ಪಾಪ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಈ ಗುಂಡಾಗರ್ದಿ ಕೆಲಸ ಮಾಡ್ತಾ ಇದೆ? Turn your Bible to 1 Corinthians 15th chapter. ನಿಮ್ಮ ಬೈಬಲ್ ಅನ್ನು ನೀವು 1ನೇ ಕೊರಿಂಥ 15ನೇ ಅಧ್ಯಾಯಕ್ಕೆ ತಿರುಗಿಸಿ. All of it, a very important scripture. ಬಹಳ ಮುಖ್ಯವಾಗಿರುವ ವಾಕ್ಯ. Why sin will not have dominion over you? ಯಾಕೆ ಪಾಪವು ನಿಮ್ಮ ಮೇಲೆ ಆಳ್ವಿಕೆ ಮಾಡುವುದಿಲ್ಲ? This is a reason. ಇದೇ ಕಾರಣವಾಗಿದೆ. Verse 55 to 57. 1ನೇ ಕೊರಿಂಥ 15ನೇ ಅಧ್ಯಾಯ 55ರಿಂದ 57. Paul start like this with the question: Oh death, where is your sting? Oh grave, where is thy victory? The sting of death is sin, and the strength of sin is the law. But thanks be to God who gives us victory through our Lord Jesus Christ. ಮರಣವೇ ನಿನ್ನ ಜಯವೆಲ್ಲಿ, ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ, ಮರಣದ ಕೊಂಡಿ ಪಾಪವೇ ಮತ್ತು ಪಾಪದ ಬಲಕ್ಕೆ ಆಧಾರವು ಧರ್ಮಶಾಸ್ತ್ರವೇ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ. Hallelujah. Hallelujah. Here Paul asks a question: Oh death, where is your sting? ಮತ್ತು ಇಲ್ಲಿ ಪೌಲನು ಒಂದು ಪ್ರಶ್ನೆ ಕೇಳ್ತಾನೆ, ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ? Oh grave, where is your victory? ಮತ್ತು ಸಮಾಧಿಯೇ ನಿನ್ನ ಜಯವೆಲ್ಲಿ? Then he says, the sting of death is sin. ಮುಂದೆ ಹೇಳ್ತಾನೆ, ಮರಣದ ಕೊಂಡಿ ಪಾಪವೇ, And the strength of the sin is the law. ಮತ್ತು ಪಾಪದ ಬಲಕ್ಕೆ ಆಧಾರವು ಧರ್ಮಶಾಸ್ತ್ರವೇ. Now I'll make it simple. What gives power to death? ಇವಾಗ ನಾನು ನಿಮಗೆ ಬಹಳ ಸುಲಭವಾಗಿ ಹೇಳ್ತೇನೆ ಕೇಳ್ರಿ. ಮತ್ತು ಮರಣಕ್ಕೆ ಯಾವುದು ಬಲ ಕೊಡ್ತಿದೆ? Sin gives power to death. ಮರಣಕ್ಕೆ ಪಾಪವು ಬಲ ಕೊಡ್ತಿದೆ. Then what gives power to sin? ಇವಾಗ ಪಾಪಕ್ಕೆ ಬಲ ಯಾವುದು ಕೊಡ್ತಿದೆ? What gives us strength for the sin? ಪಾಪಕ್ಕೆ ಬಲ ಯಾವ್ದು ಕೊಡ್ತದೆ? What supplies power to the sin? ಪಾಪಕ್ಕೆ ಬಲವನ್ನು ಯಾವ್ದು ಒದಗಿಸ್ತದೆ? That is law.
ಅದೇ ಧರ್ಮಶಾಸ್ತ್ರವು. That is it. Sin is like a rowdyism, no? It comes and dominates everybody because law is backing up. Law provides strength for that. ಅದಕ್ಕಾಗಿ ನಾನು ಹೇಳ್ದೇನಂದ್ರೆ ಪಾಪವು ಒಂದು ರೌಡಿ ಇರುವ ಹಾಗೆ, ಗುಂಡ ಇರುವ ಹಾಗೆ, ಅದಕ್ಕಾಗಿ ಅಲ್ಲಿ ಹಿಂದಿನ ಧರ್ಮಶಾಸ್ತ್ರವು ಬೆಂಬಲವಾಗಿ ಇದೆ, ಆದ ಕಾರಣ ಅದು ಕಾರ್ಯವನ್ನು ಮಾಡ್ತಿದೆ. That's why I told, which when we get into legalism, when we get into the law, that supply comes, sin comes and ruins man's life. ಆದ ಕಾರಣ ಯಾವಾಗ ನಾವು ಕಾರ್ಯಗಳಲ್ಲಿ ಹೋಗ್ತೇವೋ ಆವಾಗ ಆ ವಿಷಯವು ಬಂದು, ಪಾಪವು ಬಂದು ಜನರ ಜೀವನಗಳನ್ನು ಹಾಳು ಮಾಡ್ತದೆ. But we have a good news. ಆದ್ರೆ ನಮಗಾಗಿ ಒಂದು ಶುಭ ಸಂದೇಶವಿದೆ. Thanks be to God who gives us victory through our Lord Jesus Christ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯ ಕೊಟ್ಟಿದ್ದಾತನಿಗೆ ಸ್ತೋತ್ರ. Hallelujah. 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 Say this. Thanks be to God who has given me victory through our Lord Jesus Christ. ನನ್ನಿಂದ ಹೇಳಿ ಕನ್ನಡದಲ್ಲಿ, ಯೇಸು ಕ್ರಿಸ್ತನ ಮೂಲಕ ನನಗೆ ಜಯವನ್ನು ನೀಡಿದ ದೇವರಿಗೆ ಸ್ತೋತ್ರವಾಗಲಿ. You have victory over sin. ನಿಮಗೆ ಪಾಪದ ಮೇಲೆ ಜಯ ಇದೆ. Do you know why? ಯಾಕೆ ಗೊತ್ತಾ? Because you are not under law. ಯಾಕೆಂದರೆ ನೀವು ಧರ್ಮಶಾಸ್ತ್ರದ ಕೆಳಗೆ ಇಲ್ಲ. Only law can give strength for sin. ಧರ್ಮಶಾಸ್ತ್ರವು ಮಾತ್ರ ಪಾಪಕ್ಕೆ ಬಲ ಕೊಡಬಹುದು. But you are under grace. ಆದ್ರೆ ನೀವು ಕೃಪೆಯ ಕೆಳಗಿದ್ದೀರಾ. When we have grace, we have only victory. ನಮಗೆ ಕೃಪೆ ಇದ್ದಾಗ ಜಯ ಮಾತ್ರ ಇರ್ತದೆ. In the Old Testament, law refers to 10 commandments. ಮತ್ತು ಹಳೆ ಒಡಂಬಡಿಕೆಯಲ್ಲಿ ಧರ್ಮಶಾಸ್ತ್ರ ಅಂದ್ರೆ ದಶಾಜ್ಞೆಗೆ ನಾವು ಹೋಲಿಕೆ ಮಾಡ್ತಾ ಇದ್ವಿ. The purpose the law was given is to tell a man you are a sinner, to show a person he is a sinner. ಮತ್ತು ಯಾಕೆ ದಶಾಜ್ಞೆಯು ಜನರಿಗೆ ಕೊಡಲ್ಪಟ್ಟಿತು ಅಂದ್ರೆ, ಧರ್ಮಶಾಸ್ತ್ರವು ಯಾಕೆ ಕೊಡಲ್ಪಟ್ಟಿತು ಅಂದ್ರೆ ಜನರಿಗೆ ಮನುಷ್ಯರು ಪಾಪಿಗಳೆಂದು ತಿಳಿಸುವುದಕ್ಕೆ. In Exodus 20th chapter, this 10 commandments is written. ವಿಮೋಚನೆ ಕಾಂಡ 20ನೇ ಅಧ್ಯಾಯದಲ್ಲಿ ದಶಾಜ್ಞೆಯು ಬರೆಯಲ್ಪಟ್ಟಿದೆ. First 9 commandments talks about what we should do, what we should not do. ಮೊದಲನೇ 9 ಆಜ್ಞೆಗಳು ನಾವು ಯಾವ ಕಾರ್ಯಗಳನ್ನು ಮಾಡಬೇಕು, ಯಾವ ಕಾರ್ಯಗಳನ್ನು ಮಾಡಬಾರದು ಅಂತ ಬರೆಯಲ್ಪಟ್ಟಿದೆ. Most of us we will qualify. This first 9 we will try to practice. ಮತ್ತು ನಾವು ಅನೇಕರು ಈ ಮೊದಲನೇ 9 ಆಜ್ಞೆಗಳನ್ನು ಮಾಡ್ತೇವೆ. But the last one is impossible. ಆದ್ರೆ ಕೊನೆಯಲ್ಲಿರುವಂತ ಆಜ್ಞೆಯು ಅದು ಅಸಾಧ್ಯವಾಗಿದೆ. That is covetousness. ಅದು ದುರಾಶೆ ಪಡುವುದು. Shall we read it? ನಾವು ಓದಿಕೊಳ್ಳೋಣ. Verse 17. ವಿಮೋಚನೆ ಕಾಂಡ 20ನೇ ಅಧ್ಯಾಯ 17ನೇ ವಾಕ್ಯ. Exodus 20:17. Thou shalt not covet thy neighbor's house, thou shalt not covet thy neighbor's wife, nor his manservant, nor his maidservant, nor his ox, nor his ass, nor anything that is thy neighbor's. ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು, ಮತ್ತೊಬ್ಬನ ಹೆಂಡತಿ, ಗಂಡಾಳು, ಹೆಣ್ಣಾಳು, ಎತ್ತು, ಕತ್ತೆ ಮುಂತಾದ ಯಾವುದನ್ನು ಆಶಿಸಬಾರದು. This is not about what you do, what you don't do. It's about what happens in the heart. ನೋಡಿರಿ, ಈ ವಾಕ್ಯವು ನೀವ್ ಯಾವ ಕೆಲಸಗಳನ್ನು ಮಾಡ್ತೀರಾ, ಯಾವ ಕೆಲಸಗಳನ್ನು ಮಾಡುವುದಿಲ್ಲ ಅದರ ಮೇಲೆ ಅಲ್ಲ, ಆದ್ರೆ ಈ ವಾಕ್ಯವು ನಿಮ್ಮ ಹೃದಯದಲ್ಲಿ ಏನಾಗ್ತದೆ ಅದ್ರ ಮೇಲೆ ಹೇಳ್ತಾ ಇದೆ. Somebody, your neighbor buys a good car, you look at him, you feel greedy. Hey, even if I have this car, it will be nice. ಮತ್ತೆ ಯಾರಾದ್ರೂ ನಿಮ್ಮ ಮನೆ ಪಕ್ಕದವರು ಅವ್ರು ಒಂದು ಕಾರನ್ನು ಕಂಡ್ಕೊಂಡ್ರೆ ನೀವೇನ್ ಮಾಡ್ತೀರಾ? ದುರಾಶೆ ಪಡ್ತೀರಾ. ನನ್ಗೂ ಒಂದು ಕಾರ್ ಇದ್ರೆ ಎಷ್ಟು ಚೆನ್ನಾಗಿರ್ತದಲ್ಲ, Same thing, if I have, it will be good. ನನ್ಗೂ ಅಂತ ಕಾರ್ ಇದ್ರೆ ಒಳ್ಳೇದಾಗಿರ್ತದೆ. Same mobile, if what he has, if I have, it will be good. That is a covetousness. ಅವನ ಹತ್ರ ಇರುವಂತ ಫೋನ್ ನನ್ಗೂ ಇದ್ರೆ ಎಷ್ಟು ಚೆನ್ನಾಗಿರ್ತದೆ ಅಂತ ಆ ಆಸೆ ಪಡುವುದೇ ದುರಾಶೆ So ಆಗಿದೆ. the law was given not to make a man righteous. The law was given to tell a man you need a savior. ಮತ್ತು ಧರ್ಮಶಾಸ್ತ್ರವು ಒಬ್ಬ ವ್ಯಕ್ತಿಯನ್ನು ನೀತಿವಂತನಾಗಿ ಮಾಡುವುದಕ್ಕಾಗಿ ಕೊಡಲ್ಪಟ್ಟಿರಲಿಲ್ಲ, ಆದರೆ ಧರ್ಮಶಾಸ್ತ್ರವು ಆ ವ್ಯಕ್ತಿಗೆ ರಕ್ಷಕನೊಬ್ಬ ಬೇಕು ಎಂದು ಆ ಒಂದು ಬೇಡಿಕೆಯನ್ನು ಮಾಡುವುದಕ್ಕಾಗಿ ಮಾಡಿದ್ದು. The purpose law was given, man should realize he is a sinner and he needed a savior. ಮತ್ತು ಮನುಷ್ಯನು ಪಾಪಿಯಾಗಿದ್ದಾನೆ, ಆತನಿಗೆ ರಕ್ಷಕನೊಬ್ಬನು ಬೇಕು ಎಂದು ಅರಿವಿಕೆ ಆಗ್ಬೇಕು ಅಂತಲೇ ಧರ್ಮಶಾಸ್ತ್ರವು ಕೊಡಲ್ಪಟ್ಟಿದೆ. No one can practice all the 10 commandments. ನೋಡಿರಿ, ಯಾವ ವ್ಯಕ್ತಿಯೂ ಕೂಡ ಎಲ್ಲಾ ದಶಾಜ್ಞೆಗಳನ್ನು ಪಾಲಿಸಕ್ಕಾಗಲ್ಲ. I was seeing, one day some TV channel about a foreign Discovery Channel, I think a foreign program about how the exhibition takes place. ಮತ್ತು ಟಿವಿಯಲ್ಲಿ ನಾನು ಡಿಸ್ಕವರಿ ಚಾನೆಲ್ ಅಲ್ಲಿ ಆಗಿರ್ಬೇಕು ಒಂದು ಬೇರೆ ದೇಶದ ಪ್ರೋಗ್ರಾಮ್ ನೋಡ್ತಾ ಇದ್ದೆ.
there one man there's a competition. One man is calling people, come, come, come. ಅಲ್ಲಿ ಒಂದು ಸ್ಪರ್ಧೆ ಇತ್ತು. ಆ ವ್ಯಕ್ತಿ ಹೇಳ್ತಾ ಇದ್ದಾನೆ, ಬನ್ರಿ ಬನ್ರಿ ಆಡ್ರಿ ಅಂತ. He kept one pole, and tied a flag above that. ಆತನು ಮಧ್ಯದಲ್ಲಿ ಒಂದು ಕಂಬವನ್ನು ಇಟ್ಟಿದ್ದ. ಆ ಕಂಬದ ಮೇಲೆ ಒಂದು ಜೆಂಡಾನು ಹಾಕಿದ. And he says, if anybody climbs the pole and brings the flag, I'll give you $100. ಆತನು ಹೇಳ್ತಾನೆ, ಯಾರಾದ್ರೂ ಈ ಕಂಬವನ್ನು ಏರಿ ಅಲ್ಲಿ ಮೇಲಿರುವಂತ ಜೆಂಡವನ್ನು ತೆಗೆದು ಹಾಕಿ ಕೆಳಗಡೆ ತಂದ್ರೆ ಅವನಿಗೆ ನಾನು $5 ಕೊಡ್ತೇನೆ. All you have to do is give only $5. ನೀವೇನ್ ಮಾಡ್ಬೇಕು ಅಂದ್ರೆ ನೀವೊಂದು $5 ಕೊಟ್ಟು ಆಟ ಆಡ್ಬೇಕು. And that pole was in a tub which full of grease was there. ಮತ್ತು Oil and grease. ಆ ಕಂಬವು ಎಣ್ಣೆ ಮತ್ತು ಗ್ರೀಸ್ ಇರುವಂತ ಸ್ಥಳದಲ್ಲಿ ಇತ್ತು. And that pole is full of grease. ಮತ್ತು ಆ ಕಂಬಕ್ಕೂ ಬಹಳಷ್ಟು ಎಣ್ಣೆ ಮತ್ತು ಗ್ರೀಸ್ ಹಚ್ಚಲ್ಪಟ್ಟಿತ್ತು. First time when a man comes out, he'll try to climb, but he cannot reach the flag. He will come down. He will slip and come down. ಮತ್ತು ಮೊದಲನೇ ಸಲ ಯಾವನಾದ್ರೂ ಮೇಲಕ್ಕೆ ಏರ್ಬೇಕು ಅಂತ ಪ್ರಯತ್ನಿಸಿದಾಗ ಆತನು ಮೇಲೆ ಏರಿ ಆತನು ಖಂಡಿತವಾಗಿ ಜಾರಿ ಕೆಳಗಡೆ ಬೀಳ್ತಾನೆ. And when he falls, where he is going to fall? ಮತ್ತೆ ಆತನು ಕೆಳಗಡೆ ಬಿದ್ದಾಗ ಎಲ್ಲಿ ಬೀಳ್ತಾನೆ? He is going to fall in the grease. He is going to fall in the oil. ಮತ್ತೆ ಆ ಎಣ್ಣೆಯಲ್ಲಿ ಆ ಗ್ರೀಸ್ ಅಲ್ಲೇ ಬೀಳ್ತಾನೆ. Second attempt is very difficult. ಎರಡನೇ ಸಲ ಪ್ರಯತ್ನ ಮಾಡಿದ್ರೆ ಇನ್ನೂ ಕಷ್ಟ. Third attempt is impossible. ಮತ್ತು ಮೂರನೇ ಸಲ ಪ್ರಯತ್ನ ಮಾಡಿದ್ರೆ ಅಸಾಧ್ಯ. But he keeps giving money to play. $5. ಆದ್ರೂ ಕೂಡ ಆತನು $5 ಕಟ್ತಾ ಆಟ ಆಡಕ್ಕೆ ಪ್ರಯತ್ನ So ಮಾಡ್ತಾನೆ. that game, no man can win it. Only that man can make money. ಆ ವ್ಯಕ್ತಿ ಆ ಆಟದಿಂದ ಗಳಿಸಬಹುದು, ಆದ್ರೆ ಆ ಆಟ ಯಾರು ಗೆಲ್ಲಕ್ಕಾಗಲ್ಲ. When I finished my 12th standard, I was doing degree. I don't know what field I have to take. I was still praying that time. ನಾನು PUC ಮುಗಿಸಿದ ಮೇಲೆ ಡಿಗ್ರಿ ಮಾಡ್ಬೇಕು ಅಂತ ಬಯಸಿದಾಗ ನನಗೆ ಗೊತ್ತಿರ್ಲಿಲ್ಲ ಯಾವ ಕೋರ್ಸ್ ಅನ್ನು ತಗೊಳ್ಬೇಕು ಅಂತ. If anybody says any course, I'll do. ಯಾರಾದ್ರೂ ನಂಗೆ ಯಾವ್ದಾದ್ರು ಕೋರ್ಸ್ ಮಾಡಂತ ಹೇಳಿದ್ರೆ ಮಾಡ್ತಾ I have ಇದ್ದೆ. lot of certificates, typing, shorthand, then somebody says telephone operator, everything I did, telex operator, all courses I did. ನನ್ಗೆ ಯಾರಾದ್ರೂ ಟೈಪಿಂಗ್ ಮಾಡು, ಶಾರ್ಟ್ ಹ್ಯಾಂಡ್ ಮಾಡು ಅಥವಾ ಟೆಲಿಫೋನ್ ಆಪರೇಟರ್ ಮಾಡು ಅಂತ ಹೇಳಿದಾಗ ಈ ಎಲ್ಲಾ ಕೋರ್ಸ್ ಗಳನ್ನು ಮಾಡ್ತಾ ಇದ್ದೆ. Somebody said you do ICWA. ಯಾರು ನನ್ಗೆ ಹೇಳಿದ್ರು ICWA ಎನ್ನುವ It is ಕೋರ್ಸ್ ಮಾಡು. something like CA it is. ಅದು ಒಂದು CA ತರ ಆಗಿತ್ತು. Commerce students will understand. ಕಾಮರ್ಸ್ ಅಲ್ಲಿರುವವರಿಗೆ ಅರ್ಥ ಆಗ್ತದೆ. But the beauty of that exam is you have to clear all the exams together. ಆದ್ರೆ ಆ ಎಕ್ಸಾಮಿನಲ್ಲಿ ಒಂದು ವಿಶೇಷತೆ ಏನಂದ್ರೆ ನೀವು ಎಲ್ಲಾ ಪೇಪರ್ ಗಳನ್ನು ಒಂದೇ ಸಲ ಪಾಸ್ If ಆಗ್ಬೇಕು. you fail one, you have to write again. ಒಂದು ಪೇಪರ್ ಅಲ್ಲಿ ಫೇಲ್ ಆದ್ರೆ ಎಲ್ಲಾ ಪೇಪರ್ ಇನ್ನೊಂದ್ಸಲ ಬರೀಬೇಕು. Basically, I was a science student. ನಾನು ಸೈನ್ಸ್ ಸ್ಟೂಡೆಂಟ್ ಆಗಿದ್ದೆ. It was so difficult for me. Many times I tried. I couldn't clear. ನಾನು ಬಹಳಷ್ಟು ಸಲ ಪ್ರಯತ್ನ ಮಾಡಿ ನಾನು ಪಾಸೇ ಆಗ್ಲಿಲ್ಲ. The law is something like that. You cannot pass. No one can pass. ಧರ್ಮಶಾಸ್ತ್ರವು ಹಾಗೇನೆ, ಯಾರು ಪಾಸ್ ಆಗಕ್ಕಾಗಲ್ಲ. You can't tell God 9 I practiced, give me 90 marks. If you fail one, you are a 0 mark only there. ನೀವು ದೇವರೇ ನಾನು 9 ಆಜ್ಞೆಗಳನ್ನು ಪಾಲಿಸಿದ್ದೇನೆ, ನನಗೆ 90 ಮಾರ್ಕ್ಸ್ ಕೊಡು ಅಂತ ಕೇಳಕ್ಕಾಗಲ್ಲ. ಧರ್ಮಶಾಸ್ತ್ರದಲ್ಲಿ ನೀವು ಒಂದು ಆಜ್ಞೆಯನ್ನು ಪಾಲಿಸಲಿಲ್ಲ ಅಂದ್ರೆ ಎಲ್ಲವನ್ನು ಪಾಲಿಸದ ಹಾಗೇನೆ. Law is not bad. ಕೇಳಿದ್ರೆ ಧರ್ಮಶಾಸ್ತ್ರವು ತಪ್ಪಲ್ಲ, There ಕೆಟ್ಟದಲ್ಲ. is a sin nature in man. ಆದ್ರೆ ಮನುಷ್ಯನಲ್ಲಿ ಪಾಪದ ಸ್ವಭಾವ ಇದೆ. Law reveals the sin. ಆ ಧರ್ಮಶಾಸ್ತ್ರವು ಮನುಷ್ಯನಲ್ಲಿದ್ದ ಪಾಪವನ್ನು ಅದು ಪ್ರಕಟಿಸುತ್ತದೆ. Please turn your Bible to Romans 7th chapter. ನಿಮ್ಮ ಬೈಬಲ್ಗಳನ್ನು ನೀವು ರೋಮಪುರದವರಿಗೆ 7ನೇ ಅಧ್ಯಾಯಕ್ಕೆ ತಿರುಗಿಸಿ. Romans 7th chapter will read verse 7. ರೋಮ 7 ನಾವು 7ನೇ ವಾಕ್ಯ ಓದ್ಕೊಳ್ಳೋಣ. Romans 7th chapter verse 7. What shall we say then? Is the law sin? God forbid. Nay, I had not known sin but by the law. For I had not known lust except the law had said, thou shalt not covet. ಹಾಗಾದರೆ ಏನು ಹೇಳೋಣ? ಧರ್ಮಶಾಸ್ತ್ರವು ಪಾಪ ಸ್ವರೂಪವೋ? ಎಂದಿಗೂ ಅಲ್ಲ. ಧರ್ಮಶಾಸ್ತ್ರದಿಂದಲೇ ಹೊರತು ಪಾಪವೆಂಬುದು ಏನೋ ನನಗೆ ಗೊತ್ತಾಗುತ್ತಿರಲಿಲ್ಲ. ದೃಷ್ಟಾಂತವಾಗಿ ಆಶಿಸಬಾರದೆಂದು ಧರ್ಮಶಾಸ್ತ್ರವು ಹೇಳದಿದ್ದರೆ ದುರಾಶೆ ಎಂದರೆ ಏನೋ ನನಗೆ ತಿಳಿಯುತ್ತಿದ್ದಲ್ಲ. Hallelujah. Paul says, I realized I have a sin
because of that last commandment, 10th commandment. ಪೌಲನು ಹೇಳ್ತಾನೆ, ನನ್ನಲ್ಲಿ ಪಾಪ ಇದೆ ಅಂತ ನನ್ಗೆ ಯಾವಾಗ ತಿಳಿತು ಅಂದ್ರೆ ಆ ಕೊನೆಯ ಆಜ್ಞೆಯ ಕಾರಣದಿಂದಲೇ. Now listen carefully. ಈ ಕಡೆ ಕೇಳ್ರಿ. If you read verse 8, ನೀವು ಮುಂದೆ 8ನೇ ವಾಕ್ಯ ಓದಿದ್ರೆ, but sin, taking occasion by the commandment, wrought in me all manner of concupiscence, for without the law sin was dead. ಆದರೆ ಪಾಪವು ಈ ಆಜ್ಞೆಯಿಂದ ಅನುಕೂಲ ಹೊಂದಿ ಸಕಲ ವಿಧವಾದ ದುರಾಶೆಗಳನ್ನು ನನ್ನಲ್ಲಿ ಹುಟ್ಟಿಸಿತ್ತು. ಧರ್ಮಶಾಸ್ತ್ರವು ಇಲ್ಲದಿರುವಾಗ ಪಾಪವು ಅಚೇತನವಾಗಿದೆ. Without the law sin was dead. ಧರ್ಮಶಾಸ್ತ್ರವಿಲ್ಲದೆ ಪಾಪವು ಸತ್ತಂತದಾಗಿದೆ. Without the law sin was dead. ಧರ್ಮಶಾಸ್ತ್ರವಿಲ್ಲದೆ ಪಾಪವು ಸತ್ತಂತದಾಗಿದೆ. I worked as a school teacher ನಾನು ಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡಿದೆ. and I was a HOD for computer science department. ಆವಾಗ ನಾನು ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ HOD ಆಗಿದೆ. And I had 4 people working under me. ಮತ್ತು ನನ್ ಕೆಳಗಡೆ 4 ಜನರು ಕೆಲಸ ಮಾಡ್ತಾ ಇದ್ರು. One new teacher joined. ಆವಾಗ ಒಂದು ಹೊಸ ಟೀಚರ್ ಸೇರಿದರು. So I gave him instruction in the computer lab. When children come, they should only practice programming. They should not play games. ಅದಕ್ಕಾಗಿ ನಾನು ಅವ್ರಿಗೆ ಕಲ್ಸ್ಕೊಟ್ಟೇನೆಂದ್ರೆ, ಮಕ್ಕಳು ಕಂಪ್ಯೂಟರ್ ಲ್ಯಾಬಿಗೆ ಬಂದಾಗ ಅವರು ಕಂಪ್ಯೂಟರ್ ನಲ್ಲಿ ಆಟ ಆಡಬಾರ್ದು, ಆದರೆ ಕಂಪ್ಯೂಟರ್ ಅಲ್ಲಿ ಕಲಿಸುವಂತ ವಿಷಯಗಳನ್ನೇ ಮಾಡಬೇಕು. And we never told the children, don't play games. ಮತ್ತು ನಾವು ಮಕ್ಕಳಿಗೆ ಆಟ ಆಡಬೇಡಿ ಅಂತ ಹೇಳಿಲ್ಲ. They will come, they will work, they will go back. They will come, they will go back. ಅವ್ರು ಬರ್ತಾ ಇದ್ರು, ಕೆಲಸ ಮಾಡ್ತಾ ಇದ್ರು, ತಿರುಗಿ ಹೋಗ್ತಾ ಇದ್ರು. Because they had a very less time. They have to come, get inside, settle, practice again. It was regular routine. ಅವ್ರಿಗಾಗಿ ಸ್ವಲ್ಪ ಸಮಯ ಇರ್ತಾ ಇತ್ತು. ಅದಕ್ಕೆ ಆ ಸಮಯದಲ್ಲಿ ಅವ್ರು ಬಂದು ತಮ್ಮ ಕೆಲಸ ಮಾಡಿ ತಿರುಗಿ ಹೋಗ್ಬೇಕಾಯ್ತು. But this new teacher, ಆದ್ರೆ ಈ ಹೊಸ ಟೀಚರ್, he announced that day, ಅವತ್ತು ಆತನು ಎಲ್ಲರ ಮುಂದೆ ಹೇಳ್ತಾನೆ, no one should play games. ಯಾರು ಕಂಪ್ಯೂಟರ್ ಅಲ್ಲಿ ಗೇಮ್ಸ್ ಆಡಬಾರ್ದು. I was not there. ಆ ದಿನ ನಾನು ಇರ್ಲಿಲ್ಲ. When I came, I saw all children are playing games. ನಾನ್ ತಿರುಗಿ ಬಂದಾಗ ನಾನ್ ನೋಡ್ತಾ ಇದ್ದೆ, ಎಲ್ಲಾ ಮಕ್ಕಳು ಕಂಪ್ಯೂಟರ್ ಅಲ್ಲಿ ಆಟ ಆಡ್ತಾ ಇದ್ರು. So many years they have not done. Today why all are playing games? ನಾನು ಯೋಚನೆ ಮಾಡ್ತಾ ಇದ್ದೆ, ಎಷ್ಟೊಂದು ವರ್ಷಗಳಿಂದ ಇವ್ರು ಆಡ್ತಾನೆ ಇರ್ಲಿಲ್ಲ, ಇವಾಗ ಯಾಕೆ ತಕ್ಷಣವೇ ಆಡ್ತಾ ಇದ್ದಾರೆ? Do you know why? ಯಾಕೆ ಗೊತ್ತಾ? Because he said don't play games. They got an idea. ಯಾಕಂದ್ರೆ ಆತನು ಆಟ ಆಡ್ಬೇಡ್ರಿ ಅಂತ ಹೇಳಿದಾಗ ಅವ್ರಿಗೆ ಒಂದು ಐಡಿಯಾ ಬಂತು, ಅದಕ್ಕೆ ಆಟ ಆಡೋದನ್ನ ಶುರು ಮಾಡಿದ್ರು. That is what legalism does. That is what law does. ಕಾರ್ಯಗಳಲ್ಲಿರುವುದು ಧರ್ಮಶಾಸ್ತ್ರವು ಅದನ್ನೇ ಮಾಡ್ತದೆ. Hallelujah. Hallelujah. Sin shall not have dominion over you. ಪಾಪವು ನಿಮ್ಮ ಮೇಲೆ ದೊರೆತನ ಮಾಡುವುದಿಲ್ಲ. You are not under the law. ನೀವು ಧರ್ಮಶಾಸ್ತ್ರದ ಕೆಳಗಡೆ ಇಲ್ಲ, You are under grace. ನೀವು ಕೃಪೆಯ ಕೆಳಗಡೆ ಇದ್ದೀರಾ. Only law can give strength. Only if you stay in law, it gives strength to the sin. Sin can come and rule over you. ನೀವು ಧರ್ಮಶಾಸ್ತ್ರದಲ್ಲಿ ಇದ್ದಾಗ ಮಾತ್ರ ಧರ್ಮಶಾಸ್ತ್ರವು ಪಾಪಕ್ಕೆ ಬಲ ಕೊಡ್ತಿದೆ, ಆವಾಗ ಪಾಪವು ನಿಮ್ಮ ಮೇಲೆ ಆಳ್ತದೆ. Hallelujah. Hallelujah. When you decide and declare, I am not under the law, I am under grace. You know, it is not my effort, it is His effort. His Holy Spirit is in me. He will help me to overcome temptation. When you depend on Him, you will live a different kind of a life. ನೀವು ಯಾವಾಗ ನಿರ್ಧಾರ ಮಾಡ್ತೀರೇನೆಂದ್ರೆ, ಪಾಪವು ನನಗಾಗಿ ಇಲ್ಲ, ನಾನು ಪವಿತ್ರನಾಗಿ ಜೀವಿಸ್ತೇನೆ ಅಂತ ನಿರ್ಧಾರ ಮಾಡಿದಾಗ, ಪವಿತ್ರಾತ್ಮ ನಿಮ್ಮ ಒಳಗಡೆ ಇದ್ದಾಗ ನಿಮಗೆ ಆತನು ಸಹಾಯ ಮಾಡ್ತಾನೆ. I am a pastor for many years. ನಾನು ಅನೇಕ ವರ್ಷಗಳಿಂದ ಸಹಪಾಲಕನಾಗಿದ್ದೇನೆ. I also have done a mistake. ನಾನು ಕೂಡ ಈ ತಪ್ಪುಗಳನ್ನು ಮಾಡಿದ್ದೇನೆ. I will tell people after taking water baptism, don't do this, don't do this, don't do. Whenever I said don't do this, that they will do. ನಾನು ಕೂಡ ಅನೇಕ ಜನರಿಗೆ ಹೇಳಿದ್ದೇನೆ, ದೀಕ್ಷಾಸ್ನಾನ ತಗೊಂಡಿದ್ದ ಮೇಲೆ ಅದು ಮಾಡ್ಬೇಡ್ರಿ, ಇದು ಮಾಡ್ಬೇಡ್ರಿ ಅಂತ ಹೇಳಿದಾಗ ಏನೆಲ್ಲ ಮಾಡಬಾರ್ದು ಅಂತ ಹೇಳಿರ್ತೇನೋ ಅದನ್ನೇ ಮಾಡ್ತಾರೆ. Now I change the message. ಇವಾಗ ನಾನು ಸಂದೇಶವನ್ನು Now ಬದಲಾಯಿಸಿದ್ದೇನೆ. I tell them that sin cannot rule over you. ನಾನು ಇವಾಗ ಅವ್ರಿಗೆ ಹೇಳ್ತೀನಿ ಏನಂದ್ರೆ, ಪಾಪವು ನಿಮ್ಮ ಮೇಲೆ ಜಯಿಸಕ್ಕಾಗಲ್ಲ. You know, they get a courage. My God, sin cannot rule over me. I am free. ಅವಾಗ ಅವರಿಗೆ ಒಂದು ಧೈರ್ಯ ಬರ್ತೇನೆಂದ್ರೆ, ಪಾಪವು ನನ್ನ ಮೇಲೆ ದೊರೆತನ ಮಾಡಕ್ಕಾಗಲ್ಲ, ನಾನು ಬಿಡುಗಡೆ ಹೊಂದಿದ ವ್ಯಕ್ತಿ. Because what provides strength for the sin? ಯಾಕೆಂದ್ರೆ ಪಾಪಕ್ಕೆ ಯಾವುದು ಬಲ ಕೊಡ್ತಿದೆ? Law.
ಧರ್ಮಶಾಸ್ತ್ರವು. You are not under law. ನೀವು ಧರ್ಮಶಾಸ್ತ್ರದ ಕೆಳಗಡೆ ಇಲ್ಲ, You are under grace. ನೀವು ಕೃಪೆಯ ಕೆಳಗಡೆ ಇದ್ದೀರಾ. Thanks be to God who gives us victory through our Lord Jesus Christ. ಯೇಸು ಕ್ರಿಸ್ತರ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದ ದೇವರಿಗೆ ಸ್ತೋತ್ರವಾಗಲಿ. Every time when temptation comes, ಯಾವಾಗ ಶೋಧನೆಗಳು ಬರ್ತವೋ, when you depend on grace, ನೀವು ಕೃಪೆಯ ಮೇಲೆ ಹಾಕೊಂಡಾಗ you are an overcomer. ನೀವು ಜಯಶಾಲಿಗಳಾಗಿರ್ತೀರಾ. How to know whether I am an overcomer? ನಾನು ಜಯಶಾಲಿ ಎಂದು ಹೇಗೆ ಅರ್ಥ ಮಾಡ್ಕೊಳ್ಳೋದು? You study something, you have to write a test. ನೋಡಿರಿ, ನೀವೊಂದು ಏನಾದ್ರೂ ಕೋರ್ಸ್ ಅನ್ನು ಕಲಿತಾ ಇದ್ರೆ, ಶಾಲೆಗೆ ಹೋಗ್ತಾ ಇದ್ರೆ ಒಂದು ಪರೀಕ್ಷೆ ಬರೀಬೇಕಲ್ಲ. What is a test? You are an overcomer. ನೀವು ಜಯಶಾಲಿಗಳೆಂದು ಹೇಗೆ ಗೊತ್ತಾಗ್ತದೆ? ಅದಕ್ಕೆ ಪರೀಕ್ಷೆ ಇದೆ. Same Romans 6:14. ಅದೇ ವಾಕ್ಯ ನೋಡ್ಕೊಳ್ಳೋಣ. ರೋಮ 6:14 ವಾಕ್ಯ. For sin shall not have a dominion over you, for you are not under the law, but under grace. ಯಾಕೆಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು, ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಷ್ಟೇ. You will experience such a liberation from the domination of sin. ಪಾಪದ ದೊರೆತನದಿಂದ ನೀವು ಒಂದು ಸ್ವಾತಂತ್ರ್ಯವನ್ನು ಅನುಭವಿಸ್ತೀರಾ. I am not saying we are all perfect. ನಾವೆಲ್ಲರೂ ಪರಿಪೂರ್ಣರು ಅಂತ ಹೇಳ್ತಾ ಇಲ್ಲ. We may commit a sin. ನಾವು ಪಾಪ ಮಾಡಬಹುದು. But when you are living under the grace, you cannot continue there for a long time. You will repent immediately. You will ask God sorry and come back, get reconciled to God. ಆದ್ರೆ ನೀವು ಪಾಪ ಮಾಡಿದಾಗ ನೀವು ಪಾಪದಲ್ಲಿ ಮುಂದುವರಿಯುವುದಿಲ್ಲ. ಆ ಸಮಯದಲ್ಲಿ ನೀವು ದೇವರಿಗೆ ಕ್ಷಮಾಪಣೆ ಕೇಳ್ಬಿಟ್ಟು ದೇವರಿಗೆ ಇನ್ನೊಂದ್ಸಲ ಸೇರ್ತೀರಾ. When we are under grace, we don't have inclination towards sin. We have an inclination towards God, towards holiness. ನಾವು ಕೃಪೆಯ ಕೆಳಗಡೆ ಇದ್ದಾಗ ನಾವು ಪಾಪದ ಕಡೆಗೆ ಆಕರ್ಷಿಸಲ್ಪಡುವುದಿಲ್ಲ, ಎಳೆಯಲ್ಪಡುವುದಿಲ್ಲ. ಆದರೆ ನಾವು ಕೃಪೆಯ ಕಡೆ ಇದ್ದಾಗ ದೇವರ ಕಡೆ ಎಳೆಯಲ್ಪಡ್ತೇವೆ. The power of sin and death is broken. ಪಾಪ ಮತ್ತು ಮರಣದ ಶಕ್ತಿಯು ಬಲವು ಮುರಿಯಲ್ಪಟ್ಟಿದೆ. It's broken by Jesus Christ. ಯೇಸು ಕ್ರಿಸ್ತನ ಮೂಲಕ ಮುರಿಯಲ್ಪಟ್ಟಿದೆ. Now sin cannot rule over you. ಇವಾಗ ಪಾಪವು ನಿಮ್ಮ ಮೇಲೆ ಜಯಿಸಕ್ಕಾಗಲ್ಲ, ದೊರೆತನ ಮಾಡಕ್ಕಾಗಲ್ಲ. Why? ಯಾಕೆ? You are not under law but under grace. ಯಾಕೆಂದರೆ ನೀವು ಧರ್ಮಶಾಸ್ತ್ರದ ಕೆಳಗಡೆ ಅಲ್ಲ, ಆದ್ರೆ ಕೃಪೆಯ ಕೆಳಗಡೆ I ಇದ್ದೀರಾ. want you to think about it. ನೀವು ಈ ವಿಷಯದ ಮೇಲೆ ಯೋಚನೆ ಮಾಡ್ರಿ. I am going to teach again, which will help you to live a victorious life and holy life for Jesus. ಮತ್ತು ಯೇಸು ಕ್ರಿಸ್ತನಿಗಾಗಿ ನೀವು ಜಯಭರಿತ ಮತ್ತು ಪರಿಶುದ್ಧ ಜೀವನ ಜೀವಿಸುವಂತೆ ನಿಮಗೆ ಸಹಾಯ ಮಾಡ್ತದೆ. Living holy life is not difficult, it is easy. ಪರಿಶುದ್ಧ ಜೀವನ ಜೀವಿಸುವುದು ಅದು ಕಷ್ಟ ಅಲ್ಲ, ಸುಲಭವಾಗಿದೆ. Because you are under grace. ಯಾಕೆಂದರೆ ನೀವು ಕೃಪೆಯ ಕೆಳಗಡೆ ಇದ್ದೀರಾ. Hallelujah. Hallelujah. Christ lives in you. ಕ್ರಿಸ್ತನು ನಿಮ್ಮಲ್ಲಿ ಜೀವಿಸ್ತಾನೆ. You are already crucified. ನೀವು ಅವಾಗಲೇ ಶಿಲುಬೆಗೆ Through ಹಾಕಲ್ಪಟ್ಟವರಾಗಿದ್ದೀರಾ. His power, through His grace, you are an overcomer. ಆತನ ಕೃಪೆ, ಆತನ ಬಲದ ಮೂಲಕ ನೀವು ಜಯಶಾಲಿಗಳಾಗಿದ್ದೀರಾ. Amen. ಆಮೆನ್. Shall we pray? ಪ್ರಾರ್ಥನೆ ಮಾಡಿಕೊಳ್ಳೋಣ. Let's close our eyes. ನಮ್ಮ ಕಣ್ಣುಗಳನ್ನು ಮುಚ್ಕೊಳ್ಳೋಣ. Abba Father, in Jesus' name, ಅಪ್ಪ ತಂದೆ ಯೇಸು ಕ್ರಿಸ್ತನ we ಹೆಸರಿನಲ್ಲಿ pray for all the children. ಎಲ್ಲಾ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇವೆ. Open our eyes of understanding. ನಮ್ಮ ತಿಳುವಳಿಕೆಯ ಕಣ್ಣುಗಳನ್ನು ತೆರೆ. I declare your children, no, they are not under law, they are under grace. So sin shall not have a dominion over them. ನಾನು ಘೋಷಿಸ್ತೇನೆ, ನಿನ್ನ ಮಕ್ಕಳು ಅವರು ಧರ್ಮಶಾಸ್ತ್ರದ ಕೆಳಗಡೆ ಅಲ್ಲ, ಆದರೆ ಕೃಪೆಯ ಕೆಳಗಡೆ ಇದ್ದಾರೆ. ಆದ ಕಾರಣ ಪಾಪವು ಅವರ ಮೇಲೆ ದೊರೆತನ ಮಾಡುವುದಿಲ್ಲ. Thanks be to God who has given victory through our Lord Jesus Christ. ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದ ಕರ್ತನಿಗೆ ಸ್ತೋತ್ರವಾಗಲಿ. Every brother, every sister will depend on the grace of God, will realize he is under grace and be a overcomer in life. ಪ್ರತಿಯೊಬ್ಬ ಸಹೋದರ ಸಹೋದರಿಯು ಕೃಪೆಯ ಮೇಲೆ ಆತುಕೊಳ್ಳಲಿ, ಕೃಪೆಯ ಬಗ್ಗೆ ತಿಳಿದುಕೊಳ್ಳಲಿ ಮತ್ತು ಅವರ ಜೀವನದಲ್ಲಿ ಅವರು ಜಯಶಾಲಿಗಳಾಗಿರಲಿ. In Jesus' name we pray. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ. Amen. ಆಮೆನ್. May the grace of our Lord Jesus Christ, love of the Father, and the sweet fellowship of the Holy Spirit be with us now and forever. ಆಮೆನ್. Amen. ಆಮೆನ್.